ಸ್ವತಃ ಈ ನನ್ನ ಜನ್ಮ ಕೊಟ್ಟ ತಾಯಿ ಸಾಕ್ಷಿ ಹೇಳ್ತೀನಿ. ಯಾವ ಬ್ಲಾಕ್ ಮೇಲ್ ಇಲ್ಲ, ಯಾವ ಬ್ಲಾಕ್ ಮನಿ ಇಲ್ಲ, ಯಾರ ಗಿಫ್ಟ್ ಇಲ್ಲ, ಯಾರಿದು ಇಲ್ಲ. ಸ್ವಂತ ದುಡಿಮೆ ಮ್ಯಾಗ ನಾಲಿಗೆನ ಅಡಬಿಟ್ಟು ಪ್ರಾಮಾಣಿಕವಾಗಿ ನಡೆಸಿದಂತ ನನ್ನ ಉದ್ಯಮ ಇದೆ. 25 ಟನ್ ಒಂದು ಟ್ಯಾಂಕರ್ 25 ಟನ್ ಅಂತಾವು 10 ಅಮೌಂಟ್ ಎಷ್ಟಾಗೈತ್ರಿ? ಅಲ್ಲ ನಮ್ಗೆ ಗೊತ್ತಿಲ್ಲ, ಹಂಗೆ ಕೇಳಾಗತ್ತೆ. ಇಯರ್ಲಿ ಟರ್ನ್ ಓವರ್ ಅಕೌಂಟ್ನಾಗ ಸರ 23-24 ಕೋಟಿ ರೂಪಾಯಿ ಆಗುತ್ತೆ ಪ್ರತಿ ವರ್ಷ. 24 ಕೋಟಿ. HDFC ಬ್ಯಾಂಕ್ನ ಮ್ಯಾನೇಜರ್ ನಾನು ಲೋನ್ ಕೊಡೋ ಸಂಬಂಧ 24 ಕೋಟಿ ಟರ್ನ್ ಓವರ್ ಮಾಡ್ತಾನೆ. ಏನು ವ್ಯಾಪಾರ ಮಾಡ್ತಾನೆ ನೋಡಾಕಿ ಬೆಂಗಳೂರು ಇಬ್ಬರು ಬೈದ ನನಗೆ. ಹೌದು, ಅಂದ್ರೆ ಅಕೌಂಟ್ ಎಷ್ಟು ಟರ್ನ್ ಓವರ್ ತೋರಿಸಿಲ್ಲ ಮಂದಿ. ಕಂಪಲ್ಸರಿ ಇನ್ಕಮ್ ಟ್ಯಾಕ್ಸ್ ಅಂದ್ರೆ 13-14 ಲಕ್ಷ ರೂಪಾಯಿ ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ನಾನು ವರ್ಷಕ್ಕೆ. 14 ಲಕ್ಷ ಮಗಗ ತಂದೆ ಆದವ ತಮ್ಮ ಇದು ತಪ್ಪ, ಇದು ಸರಿ ಅಂದ್ರೆ ಹೇಳವ್ರು ಯಾರಿಲ್ರಿ. ಅಂತ ಸಮಯದಲ್ಲಿ ಅವರು ಏನಲ್ಲ ಬುದ್ಧಿ ಕೊಟ್ಟಾನ ಅವ್ರಿಗೆ, ಆ ಬುದ್ಧಿಯಿಂದ ತನ್ನ ಅರಿವಿನಿಂದ ಅವ್ರು ತಯಾರಾದವ್ರು. ಅಕ್ಷಿ ಕಟ್ಟಿ, ಹನುಮಂತುಳು ಕಟ್ಟಿ, ಹಳೆ ಸಾಲಿ, ಗಡಿ ಮನಿ, ಕನ್ನಡ ಸಾಲಿ, ಸಂಜೆ ಒಂದೊಂದು ತಾಸು ಮಾತಾಡ್ಕೊಂಡ್ರದು, ಯಾರೇ ಬೀರ್ ಬಂದು ಕಾರ್ಯ ಸುಮಾರಿ ಮಾಡಿಸೋದು, ಬಜಿತರ ಹೋಗೋ ಅನ್ನೋದು, ಇವೆಲ್ಲ ಹೇಳಕ್ಕೆ ಸಿಗಂಗಿಲ್ರಿ, ಎಲ್ಲಿ ಸಿಗಂಗಿಲ್ಲ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಚಿರಂಜೀವಿಯ ಮಕ್ಕಳ ಲಗ್ನಕ್ಕೆ ಸ್ವೀಟ್ ಫಿಕ್ಸ್ ಮಾಡೋ ಸಂಬಂಧ ಅವರಿಗೆ ಒಂದು ಆಹ್ವಾನ ಕೊಟ್ಟಿದ್ವಿ. ಸರ್ ನಿಮ್ಮಲ್ಲಿ ಯಾವ ತೊಳೋ ಟೇಸ್ಟ್ ಇದ್ದು ನೋಡಿ ಅಂದ್ಕೊಳ್ಳಿ ಅವ್ರು ನಿಮ್ಗೆ ಶಾಂಬಲ್ ತಂದು ಕೊಡ್ತಾರೆ. ಇವನ್ನ ನೋಡಿಕೊಂಡು ಎಲ್ಲ ಒಂದು ಪರಿವಾರ ಜೊತೆ ವಿಚಾರ ಮಾಡಿ ಒಂದು 2 ಸೀಟನ್ನು ಸ್ವೀಟನ್ನು ಫಿಕ್ಸ್ ಮಾಡ್ಬೇಕಂತ ಇಲ್ಲಿ ಕುಡಿಯೋ ಸರ್, ಮತ್ತೊಂದಿಲ್ಲ. ಈಗ ನಮ್ಗೆ ಎಲ್ಲಿಗಿನ ಸಂತೋಷ ಆಗಿದ್ದಪ್ಪ ಅಂದ್ರೆ ಸ್ವೀಟ್ ಅಲ್ಲ, ನಿಮ್ಮ ಭೇಟಿ ಭಾಳ ಸ್ವೀಟ್ ಆಯ್ತು ನಮಗೆ. ನಾವು ಯಾವುದೋ ಕೆಲಸಕ್ಕೆ ಬಂದೆವು, ಏನೋ ಮಾಡಾಕತ್ತಿದ್ವಿ, ನೀವು ಅನಿರೀಕ್ಷಿತವಾಗಿ ಬೆಳವಣಿಗೆ ಕೂಡುವುದು ಆಕಸ್ಮಿಕ ಅಂತ, ಅಗಲುವುದು ಅನಿವಾರ್ಯ ಅಂತ. ಅಕಸ್ಮಿತವಾಗಿ ನಿಮ್ಮ ಭೇಟಿ, ಈ ನಿಮ್ಮ ಭೇಟಿ ನಮ್ಮ ಭಾಳ ದಿನ ನೆನಪಿರ್ತೈತಿ. ಅದು ಭಾಳ ದಿನ ಭೇಟಿ ನೆನಪಿರ್ತೈತಿ. ಅಲ್ಲ ಅಷ್ಟೇ ಅಲ್ಲ, ನೀವು ದೊಡ್ಡ ಉದ್ಯಮಿ ಅಂತ ಗೊತ್ತಾಯ್ತು. ನೀವು ನಿಮ್ಮ ಕತೆಗಳನ್ನು ನಮ್ಗೆ ಯಾಕೆ ಹೇಳ್ಬೇಕಂದ್ರೆ ಇವತ್ತಿನ ಪೀಳಿಗೆ ಕಲಿಬೇಕಲ್ಲ ಏನಾದರೂ. ಇವತ್ತಿನ ಉದ್ಯೋಗ ನಾಲ್ಕು ಪೀಳಿಗೆ ಕಲಿಬೇಕಂತ ಒಂದು ಸಾಧನೆ ಏನಿಲ್ಲ ಸರ್ ನಂದು. ಏನೇನು ಮಾಡಿರಿ ಹೇಳ್ರಿ. ಜೀವನವನ್ನು ಹೆಂಗೆ ನಡಿಬೇಕಂತ ಕೇಳಿದ್ರೆ ಮಾತು ಹೇಳ್ತಾನೆ. ಹೇಳ್ರಿ, ಅದನ್ನ ಹೇಳ್ರಿ. ಹೋಗೋ ಮುಂದೆ ಹಿಂದಿ ಬರ್ತಾರಲ್ಲ, ನಮ್ಮ ಬೆನ್ನಿಂದ ಬರ್ತಾರಲ್ಲ, ಅವ್ರನ್ನೆಲ್ಲರೂ ನಮ್ಮ ಸಹೋದರ ಅಂತ ಕಾಣಬೇಕು. ಮುಂದೆ ಹೋಗೋರು ಅಣ್ಣರ ಅಂತ ಕಾಣಬೇಕು. ಆ ಭಾವನೆ ಯಾವ ಇರ್ತೈತಿ ಅದು ಎಲ್ಲರೂ ಬುದ್ಧಿಗೆ ಬರ್ತಾನೆ. ಹಿಂದೆ ಬರೋರು ನನಗಿಂತ ಸಣ್ಣವರು, ಮುಂದೆ ಹೋಗೋರು ನನಗಿಂತ ದೊಡ್ಡವರು. ಅದ್ಭುತ ಇದು. ಆ ರೀತಿ ಒಂದು ಜೀವನದಲ್ಲಿ ಒಂದು ನೈಜತಕವಾಗಿ ಪ್ರಾಕ್ಟಿಕಲ್ವಾಗಿ ಏನಾದ್ರು ಸಾಧನೆ ಮಾಡಬೇಕಪ್ಪ ಅಂದ್ರೆ ತನ್ನಲ್ಲಿ ತಾನು ಇನ್ನೊಬ್ಬರು ಗೌರವಿಸೋ ಶಕ್ತಿ ಹೆಂಗೆ ಇರ್ತೈತಿ. ಅವ ಹೇಳಿದ್ದು ನಡೀತಿದ್ದು ಇಲ್ಲೋ ಗೊತ್ತಿಲ್ಲ, ಅವ್ನ ಮಾತು ಕೇಳುವಂಥ ತಾಳ್ಮೆ ಇರಬೇಕು. ನೀವು ಇಂದಿನ ನಾಳೆ ಮತ್ತೊಮ್ಮೆ ಹೋಟೆಲ್ ಉದ್ಯಮದಾಗ ನಾವು ಬರ್ತಿದ್ವಿ, ಭೇಟಿ ಹಾಕಿದ್ವಿ. ಆದ್ರೆ ಇವರೊಂದು ಸರಳತೆ ಸಜ್ಜನಿಗೆ ಜೀವನ ಅಂತ ಅದನ್ನ ಇವರು ಒಂದು ವರ್ಷ ಹೆಂಗಾತವ್ರ ಜೋಡಿ ನಮ್ದ ಹಂಗ ನಮಗೂ ಸೌಡ್ ಹೋಗಲ್ದು, ಅವ್ರಿಗೂ ಸೌಡ್ ಹಂಗ. ಈಗ ನಮ್ಮ ನಿಜವಾಗ್ಲೂ ನಮ್ಮ ಇತ್ತಾಗ ಉತ್ತರ ಕನ್ನಡದ ಬಗ್ಗೆ ಭಾಳ ಹೆಮ್ಮೆ ಐತೆ ಅವ್ರಿಗೆ. ಪ್ರತಿಯೊಂದ್ರೊಳಗೆ ಹೇಳ್ತಿರ್ತಾರೆ ಉತ್ತರ ಕನ್ನಡ ಬಗ್ಗೆ ನಮಗೆ ಭಾಳ ನಮ್ಮವರು ತಮ್ಮವರು ಅಂತೇಳಿ ಒಂದು ಮಾಡೋದು ಮುಟ್ಟೋದು ಭಾಳ ಐತ್ರಿ. ಆಮೇಲೆ ನಾನು ವೀಕ್ಷಕರಿಗೆ ಹೇಳ್ಬೇಕು, 2 ಹುಲಿ ಬಂತವ್ ನನ್ನ ಮಗ. ಏನಿಲ್ರಿ, ಅವ್ರು ಬಾಗವಾಡ್ರ ದೊಡ್ಡದೈತ್ರಿ ಸರ್. ಇವ್ರ ಕತಿ 1 ಸೆಕೆಂಡ್ ಹೇಳ್ತೀನಿ ಕೇಳ್ರಿ. ಇವ್ರು ನಮ್ಮ ಗಲಗಲಿ ಒಳಗ್ರಿ ನನಗೆ ತಿಳಿದ ಮಟ್ಟಿಗೆ ರೀ 162 ಮಂದಿ ಇದ್ದ ಫ್ಯಾಮಿಲಿ ಮನಿ ರೀ ಇವ್ರದ್ದು ಗಲಗಲಾಗ್ರಿ. ನಮ್ಮ ಸಂಬಂಧಿಕರಿ ನಾವಲ್ಲ, ಇವ್ರ ಬೀಗ್ರ ತಿಳ್ಕೊರಿ. ಭಾಗವಾನ್ರಂದ್ರಿ ಎಷ್ಟು ಶೇಣರ್ ಅಂದ್ರೆ ಬ್ರಾಹ್ಮಣರೊಳಗೆ ಹೆಂಗ್ ಶೇಣ ಇರ್ತಾರೆ ಹಂಗ್ರಿ. ಅವ್ರ ಮನಿಯೊಳಗೆ ಇವತ್ತಿಗೂ ಸೋಮಾರಕ್ಕೊಮ್ಮೆ ಎತ್ಗಳು ಹುಡಂಗಿಲ್ರಿ. ಸೊಸೋರ್ 400 ಎಕರೆ ಚಿಲ್ಲರ್ ಜಮೀನ್ದಾರ್ರಿ, ಒಕ್ಕಡ ದುಡಿತಿದ್ರಿ. ಇವ್ರದ್ದು ಈಗ ಒಂದು 2-3 ವರ್ಷದಿಂದ ಪಾಲಾದ್ರಿ. ಪಾಲ ಆಗ್ಬೇಕಾದ್ರೆ 1 ವರ್ಷ 1.5 ವರ್ಷ ತಗೋತ್ರಿ. 1 ವರ್ಷ 1.5 ವರ್ಷ ಮೊದಲ ನಮ್ಮ ರಾಯ ಸಾಹೇಬ್ ಕಾಕ ಹತ್ತಿದ್ರಿ ಮುತ್ಯ, ಅವಿದ್ದಾಗ ಒಕ್ಕಟ್ಟು ಬಾಡ್ರಿ ಭಾರಿ ಒಕ್ಕಟ್ರಿ. ನಮ್ಮ ಪಂಚಾಯತ್ ಮುತ್ಯ ಅವರು ಗೆಳೆಯರಿ ಅವ್ರ. ರಾಯ ಸಾಹೇಬ್ ಮುತ್ಯ ನೀವು ನೋಡ್ರಿ, ನೀನು ಗೊತ್ತಿಲ್ರಿ, ರಾಯ ಸಾಹೇಬ್ ಕಾಕನ್ರಿ. ಅವರು ನಮ್ಮ ಮುತ್ಯಾರು ಭಾಳ ಗೆಳ್ತಾರನ್ರಿ. ಹಿಂಗಾಗಿ ನನಗೆ ಭಗವಾನ್ರ ಮಣಿದ್ರಿ 460 ಎಕರೆ ಜಮೀನ್ ರೀ ಇವರು ಅಲ್ಲಿ ಗಲಗಲಾಗ್ರಿ. 162 ಮಂದಿ ಕೂಡಾಳ್ತಿ ಒಳಗ್ರಿ. ಆಮ್ಯಾಗ ಲಾಸ್ಟಿಗೆ ಫೈನಲ್ ಮನಿ ಹೊಡ್ಯಾಕತ್ರಿ.
ಈಗಾದ್ರೂ ಗೋಡ್ಯಾಗ ಲಕ್ಷ್ಮವ್ವ ಅಮಾಸ್ಯನ ಪೂಜಿ ಕುಂಕುಮ ಹಚ್ಕೊಂಡ್ ಪೂಜೆ ಮಾಡ್ತಾರ್ರಿ ಅವ್ರು ಈಗ ಸರ್ ಒಳಗ್ರಿ ಅವ್ರ ಮನಿ ಮೂಲಿ ಮನೆಯವ್ರ ಮನಿ ರೀ ಯಾರು ಹೋಗಂಗಿಲ್ರಿ, ದೊಡ್ಡ ಮನಿ ಐತ್ರಿ ಅದು, ಕೀಲಿ ಹಾಕಿರ್ತಾರ, ಉಳ್ಕಿದ್ದು ವಾಪಸ್ತಾರಿ. ಆ ಮನಿ ಒಳಗೆ ಕಾಲು ಇಡ್ಬೇಕಾದ್ರೆ ಒಬ್ರು ಜಳಕ ಮಾಡ್ಕೊಂಡ್ ಕೇಸಿಂದ ಇವತ್ತಿಗೂ ಹೋಗಿ ಒಳಗೆ ಪೂಜೆ ಮಾಡಿ ಮತ್ತೆಲ್ಲ ಮಾಡಿ ಕೇಸಿಂದ ಕೀಲಿ ಹಾಕೊಂಡ್ ಹೊರಗೆ ಬರ್ತಾರ್ರಿ ಅವ್ರು. ಇವತ್ತಿಗೂ ಅವ್ರ ಮನ್ಯಾಗ ಐತ್ರಿ ಮೂಲಿ ಮಣಿ ಅಂತ ಹೆಸರು ಐತ್ರಿ ಅವ್ರದ್ದು. ಈಗ ಅವ್ರೇನು ನಮ್ಮ ಗೋಳು ಮತ್ತೊಂದು ಸಟ್ ಹೇಳ್ಯಾರಲ್ರಿ, ನಮ್ಮದು ಹುಟ್ಟೂರ ಬಾಗಲಕೋಟೆ ತಾಲೂಕು ಬೆನ್ನೂರು ಸರ. ಈ ಏನು ಹೇಳ್ತಾರೆ ಪೆಂಬ್ಲಿ, ಈ ಪೆಂಬ್ಲಿ ಅವ್ರಿಗೆ ಹೆಣ್ಣು ಕೊಟ್ಟಾರಲ್ಲ, ಆ ಮನೆ ಹೆಣ್ಣು ನಾವು ತಗೊಂಡೆವು. ನಮ್ಮ ಪಗಿರ್ ಸಾಹೇಬ್ ಮಗಳು ತಗೊಂಡ್ರಲ್ರಿ, ದಾವಲ್ ಮಗಳ್ರಿ, ಹುಸೇನ್ ಮಗಳ ಹುಸೇನ್. ಅದ ತಗೊಂಡ್ರಿ. ಇವ್ರು ಹೇಳ್ತಾರೆ ಪಗಿರ್ ಸಾಹೇಬ್ ಮಗಳು ಕಲಾದಿ ಕೊಟ್ಟಿಲ್ಲ, ಕೊಟ್ಟಾರಲ್ರಿ, ಕೊಟ್ಟಾರಿ. ಬೆಳಗಲಿ ಪರಿವಾರದವರನ್ನ ಮಗಳನ್ನ ಜಮಖಂಡಿ ಕೊಟ್ಟಾರ. ಆ ಜಮಖಂಡಿ ಪರಿವಾರದ ಭಾಗವನದ ಮಕ್ಕಳನ್ನ ನಾ ತಗೊಂಡಿದ್ದೆ. ನನ್ನೂರು ಬಾಗಲಕೋಟೆ ತಾಲೂಕು ಬೆನ್ನೂರು ಲೋಕಾಪುರ ವಿದ್ಯಾಭ್ಯಾಸಕ್ಕಾಗಿ ಬಂದೀನಿ. ಅಲ್ಲಿ ಪ್ರೈಮರಿ ಸ್ಕೂಲ್ ನಮ್ಮಲ್ಲಿ ಮುಗಿದ ಮ್ಯಾಗ ಹೈಸ್ಕೂಲು, ಡಿಗ್ರಿ ಮುಗಿದೋಳು ಇದು RMG ಕಾಲೇಜ್ ಆಗೈತಿ ನಂದು. ಈಗ ಆಮೇಲೆ ಒಂದು ಸಣ್ಣ ಪುಟ್ಟ ಭೂಸಾರಿ ವ್ಯಾಪಾರ ಮಾಡ್ಕೋತ, ಆಯಿಲ್ ಉದ್ಯಮ ಮಾಡ್ಕೋತ, ಭೂಸಾರಿ ಉದ್ಯೋಗಗಳನ್ನು ಕಮ್ಮಿ ಮಾಡ್ಕೋತ ಹೊಂಟೇವ್ರಿ. ಈಗ ಮಾಡುವಂಥ ಪ್ರತಿಗಳು ನನಗೆ 3 ಜನ ಗಂಡು ಮಕ್ಕಳು, 2 ಮಕ್ಕಳನ್ನು ಈಗ ಲಗ್ನ ಮಾಡೋ ಸಂಬಂಧ, ಇವು ಸೀಟ್ ಸೆಲೆಕ್ಷನ್ ಮಾಡೋ ಸಂಬಂಧ ಇವ್ರ ಮಕ್ಕಳಿಗೆ ಮಾಡಬೇಕು ಉದ್ದೇಶದಿಂದ 2 ಸಲ ಹೋಗಿ ಭೇಟಿ ಬಂದೀನಿ. ಏನೇನು ಉದ್ಯಮ ಅದಾವ್ರಿ ನೀವು? ನಂದು ಆಯಿಲ್ ಮಿಲ್ ಸರ್. ಆಯಿಲ್ ಮಿಲ್. ಆಯಿಲ್ ಮಿಲ್ಲಾಗ ಸೂರ್ಯಕಾಂತಿ ಎಣ್ಣೆ ರೆಡಿ ಮಾಡ್ತೀನಿ, ಶೇಂಗಾ ಎಣ್ಣೆ ರೆಡಿ ಮಾಡ್ತೀನಿ. ಇವ್ರು ಮಾಡುವಂಥ ಶೇಂಗಾ ಕಾಳು ರೆಡಿ ಮಾಡ್ತೀವಿ. ಶೇಂಗಾ ಕಾಳು ರೆಡಿ ಮಾಡಿದ್ರೆ 3 ಉದ್ಯೋಗ ರೀ. ಮತ್ತು ಒಕ್ಕಲ್ತನ ಐತಿ ಸರ್. ಒಂದು ಪ್ರೈಮರಿ ಹಿಡ್ಕೊಂಡು ಹೈಸ್ಕೂಲ್ ತಗೊಂಡು ಒಂದು ಸ್ಕೂಲ್ ಐತಿ. ಮತ್ತು ಸಣ್ಣ ಪುಟ್ಟ ಸ್ವಲ್ಪ ಹೊಟ್ಟೆ ಜೀವನಗಾಗಿ ಸಣ್ಣ ದೊಡ್ಡ ವ್ಯಾಪಾರ ಮಾಡ್ಕೊಂಡು ಹೊಂಟೇವೆ ಸರ್. ಭಾರಿ ಶ್ರಮಜೀವಿ ಇದಾರೆ. 4 ಲಾರಿ ಇದಾವು, 4 ಲಾರಿ ಮೇಂಟೈನ್ ಮಾಡ್ತಾರ. 4 ಲಾರಿ. ಅಷ್ಟು ಆಯಿಲ್ ಮಿಲ್ ಒಬ್ರು ಮೇಂಟೈನ್ ಮಾಡ್ತಾರ. ಶೇಂಗಾ ತಗೊಂಡು ಶೇಂಗಾಕಾಯಿ ಮಾರ್ತಾರ. ಮಹಾರಾಷ್ಟ್ರದಾಗ ಇವ್ರದಾದಂತ ಹೆಸರೈತಿ. ಮತ್ತೆ ಇನ್ನೊಂದ್ರಿ, ಇವ್ರ ವ್ಯಾಪಾರ ಎಲ್ಲ ಧರ್ಮದ ವ್ಯಾಪಾರ. ಮತ್ತೆ ಒಬ್ಬರಿಗೆ ಹೇಳುದು ಪಸಾಸು ವ್ಯವಹಾರ ಒಟ್ಟ ಕೇಳಬೇಡ. ಎಲ್ಲಾರು ಇವ್ರದೊಂದು 100 ಚೀಲ ಶೇಂಗಾ ತಂಡ ರೈತರದು, ಅವ್ರಿಗೆ ರೊಕ್ಕ ಇಳಿಸೀನಿ, ಅವ್ರಿಗೆ ಮೋಸ ಮಾಡೀನಿ, ಒಟ್ಟ ಕೇಳ್ಬೇಡ್ರಿ. ಅಷ್ಟು ವಿಶ್ವಾಸ ಇಟ್ಕೊಂಡಾರ ಲೋಕ. ಮತ್ತೀಗ ಅವ್ರ ಮಂದಿದ ಒಂದು ಶಾದಿ ಮಲ್ ಕಟ್ಟಕ್ ಜಾಗ ಕೊಟ್ಟಾರ. ಎಷ್ಟು ಒಂದೇ ಈ ರೋಡ್ಗೆ ಇದ್ದಿದ್ದು ನಿಮ್ದನ್ರಿ ಅದ? ಎಲ್ಲಿ ಹೇಳಿ ಸರ್? ನಮ್ GT ಅವ್ರು ಕಟ್ಟಿಸ್ಕೊಟ್ಟಾರಲ್ಲ, ಇದಕ್ಕೆ ಬಂದು ಅದಲ್ಲ ಮೊನ್ನೆ ಇವ್ರ ಮಿನಿಸ್ಟರ್ ಓಪನಿಂಗ್ ಮಾಡಿದ್ದ. ನಾನು 2013 ನಮ್ಮ ಸಮಾಜದ ಅಧ್ಯಕ್ಷರು ನಾನು. ಈ ಮಣ್ಣಿನ ಅಂದ್ರೆ ಏನಪ್ಪ ಅಂದ್ರೆ, ಈ ಜನವರಿಗೆ ನಾನು ಸ್ಕೂಲ್ ಎಂಟರ್ ಅನ್ಸದ್ಮ್ಯಾಗ ನನಗೆ ಉಷ್ಟುಗಳು ಮೇಂಟೈನ್ ಆಗಲ್ಲ ಸಂಬಂಧ ನಾನು ಇಚ್ಛಿದಿಂದ ನಾನು ಅಂಜುಮ ಸಂಸ್ಥೆಗೆ ರಾಜೀನಾಮೆ ಕೊಟ್ಟಿನಿ. ನಾನು 2015 ಅವತ್ತಿನ ವಹಿವಾಟದಾಗ ನಾನು ಒಂದು 700 ಸ್ಕ್ವೇರ್ ಫೀಟದ್ದು ಒಂದು ಶಾದಿ ಮಾಲ್, ಅಂದರೆ ನಮ್ಮ ಸಂಸ್ಥೆಗೆ ಒಂದು ಶಾದಿ ಮಾಲ್ ಮಾಡಿಸ್ಕೊಂಡು ಜಾಗ ಕೊಟ್ಟೀನಿ. ಮೊನ್ನೆ ಒಂದು ನಮ್ಮ ತಾಯಿಯವರ ಸಲ ಮಸೂದಿ ಜಾಗ ಕೊಟ್ಟಿದ್ರಿ. ಸಾಮಾಜಿಕ ಕಳಕಳಿಯಿಂದ ಮತ್ತು ಇನ್ನೊಂದೇನಪ್ಪ, ನನಗೆ ನನ್ನ ಸ್ವ ಜಾತಿಯವ್ರ ಪ್ರೇಮ ಎಷ್ಟೈತಿ ಗೊತ್ತಿಲ್ಲ, ಅದ್ರ 3 ಪಟ್ಟು ನಮ್ಮ ಹಿಂದೂ ಸಮಾಜದ ಭಾಳ ನನ್ನ ಲೈಕ್ ಮಾಡ್ತಾರೆ. ನಾನು ಜಾತ್ಯತೀತವಾಗಿದ್ದೀನಿ ರೀ. ಯಾವ ಟೈಪ ಅಂದ್ರೆ ನನ್ನ ಭಾಗದಾಗ ಹೆಚ್ಚಕಮ್ಮ ಆರ್ಥಿಕ ಮಟ್ಟ ನಾ ದೊಡ್ಡ ಶ್ರೀಮಂತ ಅಲ್ಲ, ಆ ದೊಡ್ಡವರು ಸಾಮೂಹಿಕವಾಗಿ ಮಾಡಿ ಒಂದು ಏನಾರು ಮಾಡಿ ಕೃತಿಕ ಮಾಡ್ತಾರೆ ಅಂತ ನನ್ನ ಒಂದು ಸಣ್ಣ ಅಳಲು ಶಿವಪ್ಪ. ಅದು ಯಾವ ಸಣ್ಣ ಪುಟ್ಟ ಲಗ್ನದಾಗ ಸಾಧ್ಯ ಹೆಲ್ಪ್ ಮಾಡ್ತೀನಿ. ಬಟ್ ಯಾರಿಗಾರ ಲಗ್ನಕ್ಕೆ ಬೇಕಂದ್ರೆ ಲಾರಿ ಸೇವೆಯನ್ನು ಡ್ರೈವರ್ಗೆ ಪಗಾರ ಇಲ್ಲದೆ ಎಣ್ಣೆ ಹಾಕಿಸಿ ನಾನೇ ಕೊಟ್ಟು ಕಳಿಸ್ತೇನೆ. ಈಗ ಒಂದು ಮಾತು ಹೇಳ್ರಿ ನನಗೆ, ಈ ಸಣ್ಣ ಒಂದು 2 ಮಿಲ್ಲು, ಸಣ್ಣ ಒಂದು 4 ಲಾರಿ, ಸಣ್ಣ ಒಂದಿಷ್ಟ ಅದೆಲ್ಲ ಮಾಡಿ ಬಡವರಾಗಿರೋದು ಹೆಂಗಂತ ನಮ್ಗೆ ಹೇಳ್ಕೊಡ್ರಿ. ಅದು ಟೆಸ್ಟ್. ಈಗ ಸಾದಾ ಸೀದಾ ಸಬ್ಸೆ ಜಾದ ಅಂತಾರೆ. ಬೆಳವಣಿಗೆ ಬೆಳೆಯುವ ಮುಂದೆ ನಾವು ಹೋಗ್ತಾ ಇರಬೇಕು. ನಮ್ಮ ಬಗ್ಗೆ ಹಿಂದೆ ಪ್ರಚಾರಕ್ಕೆ ತಾನ ಚಲ್ತಿರ್ಬೇಕು. ಅದನ್ನ ನಾವು ಚಲ್ಕೋತ ಹೋಗ್ಬಾರ್ದು. ಅಂದ್ರೆ ಅವ್ರು ಮೊದಲು ಬಡತನದೊಳಗೆ ಬಂದಾರಲ್ರಿ, ಅದ್ರದ್ದು ಅನುಭವ ಐತ್ರಿ. ಹಿಂಗಾಗಿ ನಾನು ಚಿಕ್ಕ ಹಣ್ಣಿನ ವ್ಯಾಪಾರ ಮಾಡಿ. ಹೌದ್ರಿ, ಬುಟ್ಟಾಗಿಟ್ಟು ಮಾಡಿದವ್ರಿ ಬಸ್. ಈಗ ನಮ್ಮ ಲೋಕಾಪುರಕ್ಕೆ ಒಂದು ಸುಮಾರು ಬಸ್ಗಳು ಬರ್ತಿದ್ವು. ಈ ಡಬಲ್ ರೋಡ್ ಇದ್ದಿಲ್ಲ, ಸಿಂಗಲ್ ರೋಡು. ಅವಾಗ ಬಂದ ಕೂಡ ಅಲ್ಲಿ ಪ್ಯಾಸೆಂಜರ್ ಇಳುತ್ತಾಗ ಹತ್ತೋದಾಗ ಚುಕ್ಕು ಅಂತ ಬಸ್ಸಿಗೆ ಹೋಗಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಕಲಾದಿ ಹೋಗಿರೋ ಮೇರ ಕಲಾದಿ ಬಸ್ಗಳು ಬರ್ತಾರಲ್ಲ, ಆ ಉದ್ಯಮಿನ ಸುಮಾರು 5 ವರ್ಷ ಮಾಡಿ ನಾನು. ಮಾಡಿ ಮತ್ತೆ ಅಲ್ಲಿಂದ ಹೆಂಗ್ರಿ ಒಟ್ಟ ದೇವ್ರ. ನಾನು ಮತ್ತೆ ಇನ್ನೊಂದು ಹೇಳ್ತೇನೆ ರೀ, ಸ್ವತಃ ಈ ನನ್ನ ಜನ್ಮ ಕೊಟ್ಟ ತಾಯಿ ಸಾಕ್ಷಿಯಾಗಿ ಹೇಳ್ತೀನಿ. ಯಾವ ಬ್ಲ್ಯಾಕ್ ಮೇಲ್ ಇಲ್ಲ, ಯಾವ ಬ್ಲಾಕ್ ಮನಿ ಇಲ್ಲ, ಯಾರ ಗಿಫ್ಟ್ ಇಲ್ಲ, ಯಾರಿದು ಇಲ್ಲ. ಸ್ವಂತ ದುಡಿಮೆ ಮ್ಯಾಗ ನಾಲಿಗೆನ ಅಡಬಿಟ್ಟು ಪ್ರಾಮಾಣಿಕವಾಗಿ ನಡೆಸಿದಂತ ನನ್ನ ಉದ್ಯಮ ಇದೆ. ಹೆಂಗ್ ಹೇಳ್ರಿ ಮರ, ನಂಗೆ ತಿರಿ ಕೆಟ್ಟ ಹೊಡಿತಿ. ಹೆಂಗಂತಂದ್ರೆ ಚಿಕ್ಕಣ್ಣ ಮಾರವರು ಹಿಂಗಾಗಿರಿ. ಇಲ್ಲಿ ನೋಡ್ರಿ, ಏನು 0ದಿಂದ ಬಂದವ್ರು ಇವ್ರು ಇಲ್ಲಿ ಹಿಂಗ್ ಬಂತಾರೆ. ಇವತ್ತು ಇಲ್ಲ ಅನ್ನಂಗಿಲ್ಲ. ಈಗ ನಿಮ್ಗೆ ಹೇಳಿರಿಲ್ಲ, ನಾವು ಹೋಗ್ಬೋದಾಗಿತ್ತು ಇವ್ರು ಅನಾರ ಹೇಳಿದ್ಮೇಲೆ ಮತ್ತೆ ಬಂದ್ವಿ. ಈಗ ಮಾಡ್ಬೇಕಂದ್ರೆ ಈ ಕೆಲಸ ಈಗ ಮಾಡ್ಬೇಕ. ಈಗ ನನ್ನ ಸಂಬಂಧ ಮನೆಯವ್ರು ನನ್ನ ಜಮಖಂಡಿಗೆ ಅಂಗಡಿ ಕೂತು ಬಂದಾರ್ರಿ. ನಾ ಇದ್ದಿದ್ದಿಲ್ಲ, ನಾ ಇಲ್ಲಿದ್ದೆ. ಹೆಬ್ಬ ಸನ್ನಿಕ್ ಹೋಗಿ ಮತ್ ಬಂದ್ರೆ ಇವ್ರದು ಮಕ್ಕಳದ ಲಗ್ನ ಇಟ್ಟಾರ್ರಿ.
ಚಮಕಂಡಿಂದ ನಮ್ಮ ಹುಷೇನಿ ಮಗಳನ್ನ ತೊಂದಾರ ಇವ್ರು ಗಟ್ಟಿ ಮಾಡಕ್ ಮಗಂದ ನಾವು ಹೋಗಿದ್ದೀನ್ರಿ ಈಗ ಅವ್ರ ಲಗ್ನ ಅವ್ರೇನ್ರಿ ಅಂದ್ರ ಅವ್ರ ಸಂಪ್ರದಾಯ ಪ್ರಕಾರ ನಾನ್ ವೆಜ್ ಅದು ಹಿಂಗ್ ಮಾಡಿಸಬಾರ್ದು ನಾನು ಎಲ್ಲಾ ಹೆಚ್ಚು ಬಾರನೇ ಮಂದಿ ನಮ್ ಜೋಡಿದಾರ್ರಿ ಅವ್ರು ಹಿಂಗಾಗಿ ಚಲೋ ಊಟ ಏನ್ ಚಲೋ ಐತಿ ಖರ್ಚು ಬೇಕಾದಷ್ಟ ಆಗ್ಲಿ ಒಟ್ಟ ಕನಿಷ್ಠ 8-10 ಮಂದಿ ಊಟ ನಾ ಹಾಕಿಸ್ಬೇಕು ನನ್ನ ಮಕ್ಕಳ ಲಗ್ನಕ್ಕೆ ಕೊಟ್ಟರು ಕರೆಸ್ಬೇಕು ಅಂತೇಳಿ ಅವ್ರದೊಂದು ಅಭಿಪ್ರಾಯ ಈಗ 1 ತಿಂಗಳಾದ್ರೆ ಅಡ್ಡಾಡಕತ್ರಿ ಅವ್ರು ಸ್ವಾಭಾವಿಕವಾಗಿ ನಮ್ಮ ಮುಸಲ್ಮಾನ್ ಸಮಾಜದಾಗ ಹೆಣ್ಣಿನ ಮನೆ ಮುಂದೆ ಲಗ್ನ ಮಾಡುವ ವಾಡಿಕೆ ಲಗ್ನ ಮಾಡ್ಕೊಂಬ ಆಮೇಲೆ ಏನಾಗತ್ರಿ ಸ್ವೀಟ್ ಮಾಡು ಬಟ್ರಿಗೆ ಬಾ ರಿಸ್ಪೆಕ್ಷನ್ ಅಂದ್ರ ವಲಿಮಾ ಅಂತ ಒಂದು ಫಂಕ್ಷನ್ ಐತೆ ನಮ್ಮ ಕಡೆಗೆ ಅದು ಮಾಡಬೇಕು ಅದನ್ನ ಮಾಡಿದ್ಮ್ಯಾಗ ಒಂದು ಗ್ರಾಮೀಣ ಹೇಳ್ತ ಕೇಳ್ರಿ ನಾನು ಇವ್ರ ಮನ್ಯಾಗ ಲಗ್ನಕ್ಕೂ ಇವ್ರ ಮನೆ ಲಗ್ನಕ್ಕೆ ಹೋಗಿ ಊಟ ಮಾಡೀನಿ ನಾನು ಹೊಲು ಒಂದು ಲಗ್ನ ಪತ್ರ ಕೊಡ್ತೇನೆ ತಪ್ಸ ಬರ್ತಾರೆ ಎಲ್ಲಿ ಬರ್ತಾರೆ ಲಗ್ನಕ್ಕೆ ಬರ್ತಾರೆ ಜಮಖಂಡಿ ಒಂದು ಬೀಗರ್ ಊಟ ಅದ ಅವ್ರ ಮನೆ ಊಟ ಮಾಡಿ ಹೋಗ್ತಾರೆ ನಾ ಮಲ್ಲ ಬರ್ಸ ಲೋಕಾಪುರದ ಮತ್ತೊಂದು ಫಂಕ್ಷನ್ ಐಟಮ್ ಬರೀ ಅನ್ಕೊಳ್ಳ ನಿನ್ನ ಹೋಗಿ ಬಿಡಪ್ಪ ಮತ್ತೇನು ಹೋಗುದು ಅಂತ ಹೇಳ್ತಾರೆ ಬಟ್ ಇವ್ರ ಋಣ ಕಳ್ಕೊಳ್ಳೋದು ಯಾವಾಗ ಅದಕ್ಕೆ ಅವ್ರು ಇನ್ವೆಸ್ಟ್ ಮಾಡ್ಕೊಂಡಿದ್ದ ಆ ಲಗ್ನನ ನಮ್ಮ ಮನೆ ಮುಂದೆ ಇಟ್ಕೊಂಡಿರ್ರಿ ಅಂದ್ರ ಈಗ ಅವ್ರು ಎಲ್ಲಾರು ಲಗ್ನಕ್ಕೆ ಹೋಗಿರ್ತಾರೆ ಎಲ್ಲಾರು ತಮ್ಮ ಗೆಳೆಯರನ್ನು ತಮ್ಮ ವ್ಯಾಪಾರಸ್ಥರನ್ನು ರೈತರನ್ನು ಕರೆದಿರ್ತಾರೆ ಇಲ್ರಿ ಹೇಳಿದ್ರ ಇಷ್ಟೆಲ್ಲಾ ಬೀಜಿ ಎಲ್ಲ ಇದ್ರು ಸುಮಾರು ಅವ್ರ ಜೋಡಿ 100 ಲಗ್ನ ಮಾಡಿರ್ಬೇಕು ಒಂದ್ ತಾಸ್ ತಡ ಆಗೋಲ್ದಕ್ರಿ ಹೋಗಿ ಅಲ್ಲೇ ಒಟ್ಟು ಹೋಗ್ಯಾರಲ್ರಿ ಒಟ್ಟು ಹೋಗಿ ಭೇಟಿಯಾಗಿ ಅವ್ರಿಗೆ ಬಂದ್ 4-5 ಗಂಟೆ ಹೇಳ್ರಿ ಅವ್ರು ಎಲ್ಲಾರು ಒಂದ್ ದಿವ್ಸಕ್ಕೆ ಎಷ್ಟು ಲಗ್ನ ಮಾಡ್ತಾರೆ ಏನಾರ ನಿಮ್ಮ ಪ್ರಕಾರ ಎಲ್ಲಾರು ಒಂದ್ ದಿವ್ಸಕ್ಕೆ ಎಷ್ಟು ಮಾಡ್ಬೋದು ವಿಸಿಟ್ ಒಂದು 2 ನಾವ್ ಅವ್ರ ಜೋಡಿ ಒಂದ್ 5-6 ಹಿಂಗ ಮಾಡಿ ಈಗ ನಿಮ್ಮ ಏನಾರ ಚಲೋ ಮೂರ್ತಿ ಇದ್ದಾಗ ಒಂದ್ 5-6 ಫಂಕ್ಷನ್ ಹಾಕಾವ್ 7-8 ಹಾಕಾವ್ ಫಂಕ್ಷನ್ ಮಠ ಮಾಡಿ ನೋಡ್ರಿ ಅವ್ರು ಬಸು ಜಯಂತಿ ದಿವಸ ಒಮ್ಮೆ ಬಸು ಜಯಂತಿ ಐತಿನಿ ಬಸು ಜಯಂತಿ ಐತ್ರಿ ಒಂದ್ ದಿವಸ ಎಲ್ಲಾ ಮುಗಿಸ್ಕೊ ಬಸು ಜಯಂತಿ ಒಪ್ನಿಗೆ ಇಟ್ಟಿದ್ರು ಒಬ್ರ ಇವ್ರ ವ್ಯಾಪಾರಸ್ಥರೊಳಗ ಅಬ್ದುಲ್ ಅವ್ರ ಒಟ್ಟ ಇವತ್ತು ಇವ್ರ ಜೋಡಿ ಇರುದು ಒಟ್ಟ 6 ಫಂಕ್ಷನ್ ಇದ್ದು ಎಲ್ಲಾ ಮುಗಿಸ್ಕೊಂಡು ಲಾಸ್ಟಿಗೆ 4ಕ್ಕೆ ಬರ್ತೀವಿ ಅಂತ ಹೇಳಿ 4ಕ್ಕೆ ಹೋಗಿ ಅವ್ರು ಭೇಟಿಯಾಗಿ ಅವ್ರ ಅರಿವು ಇವ್ರು ಎಷ್ಟು ಸರಳ ಅನ್ನಕ್ಕೆ ಈ ಮೊಬೈಲ್ ಸಾಕ್ಷಿ ಎಷ್ಟು ಕೋಟಿಗೆ ಅದರಿ ಸರ್ ಅಂದಾಜ್ ಹಂಗ ಹೇಳ್ರಿ ನಾವೇನು ಇನ್ಕಮ್ ಟ್ಯಾಕ್ಸ್ನವ್ರಲ್ಲ ಹೇಳ್ರಿ ಒಂದು ಅಂದಾಜ್ ಹೇಳ್ರಿ ಸರ್ 8 ದಿವ್ಸಕ್ಕೊಂದು ಮಕ್ಕಳು ಮೊಬೈಲ್ ತರಿಸ್ತಾರೆ ಈಗ 8 ದಿವ್ಸಕ್ಕೆ ಹಳೇದಾತು ಅಂತೇಳಿ ಅದಕ್ಕೆ ಕೇಳಾಕತ್ತೀನಿ ಕೋಟಿ ಗಂಟೆ ನಾನು ಅಷ್ಟು ಸಂಪಾದನೆ ಮಾಡಿ ಅಷ್ಟೇ ಅಂದ್ರೆ ಇನ್ನೊಂದು ಏನೈತ್ರಿ ಅವರು ಮಂದಿಕತೆ ಪಾದಲ್ಲ ಹಂಗ ಹಿಂಗ ಅಲ್ಲ ಯಾಕೆ ಅಂದ್ರೆ ಕೊಟ್ಟ ಮ್ಯಾಗ ನನಗೆ ಅರ್ಥ ಆಗುತ್ತಾ ನೀವು 4 ಫ್ಯಾಕ್ಟ್ರಿ ಮಾಡಿರಿ ಆಯಿಲ್ ಎಷ್ಟು ಖರ್ಚಾಗುತ್ತೆ ದಿವಸ ಎಷ್ಟು ಲೋಡ್ ರಿಟೈಲ್ ಸೇಲ್ ಮಾಡಲ್ಲ ಸರ್ ನಾನು ಟ್ಯಾಂಕರ್ ಇರ್ಲಿ ಹೋಗ ಸರ್ ಟ್ಯಾಂಕರ್ ಎಷ್ಟು ಟ್ಯಾಂಕರ್ ಹೋಗುತ್ತೆ ತಿಂಗಳಿಗೆ ಒಂದು 30 ಟನ್ 25 ಟನ್ ಒಂದು ಟ್ಯಾಂಕರ್ ಹಾಕೋ 10 ಟ್ಯಾಂಕರ್ ಆಯಿಲ್ ಕಳಿಸ್ತೀರಿ 25 ಟನ್ 25 ಟನ್ ಒಂದು ಟ್ಯಾಂಕರ್ 25 ಟನ್ ಅಂತಾವು 10 ಅಮೌಂಟ್ ಎಷ್ಟಾಗೈತ್ರಿ ಅಲ್ಲ ನಮ್ಗೆ ಗೊತ್ತಿಲ್ಲ ಹಂಗೆ ಕೇಳಾಗತ್ತೆ ಇಯರ್ಲಿ ಟರ್ನ್ ಓವರ್ ಅಕೌಂಟ್ನ್ಯಾಗ ಸರ್ 23-24 ಕೋಟಿ ರೂಪಾಯಿ ಆಗುತ್ತೆ ಪ್ರತಿ ವರ್ಷ 24 ಕೋಟಿ ಚಿಕ್ಕಣ್ಣ ಅಂದವ್ರು ಇವತ್ತು 24 ಕೋಟಿ HDFC ಬ್ಯಾಂಕ್ನ ಮ್ಯಾನೇಜರ್ ನಾನು ಲೋನ್ ಕೊಡೋ ಸಂಬಂಧ 24 ಕೋಟಿ ಟರ್ನ್ ಓವರ್ ಮಾಡ್ತಾನೆ ಏನು ವ್ಯಾಪಾರ ಮಾಡ್ತಾನೆ ನೋಡಾಕಿ ಬೆಂಗಳೂರು ಇಬ್ಬರು ಬೈದ್ರೆ ನನಗೆ ಹೌದು ಅಂದ್ರೆ ಅಕೌಂಟ್ ಎಷ್ಟು ಟರ್ನ್ ಓವರ್ ತೋರಿಸಿಲ್ಲ ಮಂದಿ ಕಂಪಲ್ಸರಿ ಇನ್ಕಮ್ ಟ್ಯಾಕ್ಸ್ ಅಂದ್ರೆ 13-14 ಲಕ್ಷ ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ನಾನು ವರ್ಷಕ್ಕೆ 14 ಲಕ್ಷ ಈಗ ಏನಾಗೈತ್ರಿ ಈ ಮೋದಿ ಅವ್ರು ಬಂದ್ಮ್ಯಾಗ್ರಿ ನಮಗೂ ಏನಾಗೈತ್ರಿ ಎದಕ್ ನಾವು ಸುಮ್ಮನೆ ಲಪಡ ಮಾಡೋದು ಬೇಡ ನಮ್ಮ ಮಕ್ಳಿಗೆ ನಾ ಹೇಳಿನ್ರಿ ನಾ ಏನ್ ಮಾಡೇನ್ರಿ ಮಗನ ಸಸಿನ RT ರಿಟರ್ನ್ ಫೈಲ್ ನಿಂದು ಏಕ್ ನಂಬರ್ ತೋರ್ಸ್ರಿ ಇದ್ರೊಳಗ ಅಂಜುವಂತದ್ ಏನು ಇಲ್ಲ ನಾವ್ ಏನ್ ದುಡಿತೇವಿ ತೋರಿಸಿ ನಾವು ಕಟ್ಟತ್ತೇವ್ರಿ ನಾವು ವರ್ಷ ಇಲ್ಲ ತಂದ್ರೆ ಒಂದ್ 7-8 ಲಕ್ಷ ರೂಪಾಯಿ ಕಟ್ತೇವ್ರಿ ವರ್ಷಕ್ಕೆ ಟರ್ನ್ ಎಷ್ಟೈತೆ ಹಂಗಾರೆ ನಿಮ್ದು ನಮ್ದು ಅಲ್ಲ 8 ಲಕ್ಷ ಕಟ್ತೀರಿ ಅಂದ್ರೆ ನಾವ ಅಂದಾಜ್ ಮಾಡ್ಕೋಬಹುದು ನನ್ನ ಅಂದಾಜ್ರಿ ಒಂದು ತಿಂಗಳಿಗೆ ಕಮ್ಮಿ ಅಂದ್ರು 1.20 ರಿಂದ 1,50 ಲಕ್ಷ ರೂಪಾಯಿ ವ್ಯವಹಾರ ಐತಿ 1.5 ಕೋಟಿ ಒಟ್ಟರು ಸೇರಿ ಮಕ್ಕಳು 3 ಮಂದಿ ಸೇರಿ ಸಾಹೇಬ್ರ ಬಹಳ ಖುಷಿ ಆಗಿದ್ದೆ ಸರ್ ಇನ್ನೊಂದು ಗೊತ್ತನ್ರಿ ನಾವು 2 ನಿಮಿಷ ಹೇಳ್ತೇನೆ ಒಂದು ನನ್ನ ನೆಮ್ಮದಿ ಬದುಕೋಪಾರ ಇವ್ರ ಮಕ್ಕಳಿಗೆ ಹಿಂಗೆ ಬದುಕಂತ ಹೇಳಕ್ಕೆ ಅವ್ರ ತಂದೆ ಸ್ಥಾನಕ್ಕೆ ಅದಾರ ನಾನು PUC ಸೆಕೆಂಡ್ರಿದಾಗ ನಮ್ಮ ತಂದೆ ತಿಳ್ಕೊಂಡಾರ ಯಾರೋ ಸ್ಥಾನ ಇಲ್ಲದ ಹೈಕಮಾಂಡ್ ದೇವ್ರ ಮ್ಯಾಗ ಬದುಕಿದವ ಈಗ ಒಂದು ಮಾತಂದ್ರೆ ಅವರು ನನ್ನ ಸೊಸೆಗೆ ಮತ್ತು ಮಗಗೆ RT ರಿಟರ್ನ್ ಮಾಡಿರಿ ಯಾಕೆ ಹಚ್ತೀರಿ ಸರ್ಕಾರ ಮಟ್ಟಕ್ಕೆ ಟ್ಯಾಕ್ಸ್ ಕಟ್ರಿ ಯಾಕೆ ಅಂಜು ಅಂತಂದ್ರಲ್ಲ ಈ ರೀತಿ ಅವ್ರ ತಂದೆ ಸ್ಥಾನದಲ್ಲಿ ತಮ್ಮ ಕರ್ತವ್ಯ ಪಾಲನೆ ಮಾಡಿ ಏನೂ ಇಲ್ಲದ ಬದುಕಿದವ ಅಂದ್ರೆ ಇಲ್ಲಿ ಏನಾಗ್ತೈತ್ರಿ ಮಗಗ ತಂದೆ ಆದವ ತಮ್ಮ ತಪ್ಪ
ಇದು ಸರಿ ಅಂದ್ರೆ ಹೇಳವ್ರು ಯಾರಿಲ್ರಿ ಅಂತ ಸಮಯದಲ್ಲಿ ಅವರು ಅವ್ ಏನ್ ಅಲ್ಲ ಬುದ್ಧಿ ಕೊಟ್ಟಾನ ಅವ್ರಿಗೆ ಆ ಬುದ್ಧಿಯಿಂದ ತನ್ನ ಅರಿವಿನಿಂದ ಅವ್ರು ತಯಾರಾದವ್ರು ಮತ್ತೆ ಇದಕ್ ಶರೀರಕ್ಕೆ ಪೆಟ್ಟು ಅಷ್ಟೇ ಬಿದ್ದಿಲ್ರಿ ಒಂದು ಲಕ್ಷಾಂತರ ಉಳ್ಳಿ ಅದ ಕಲ್ಲು ಏನ್ ಕಟ್ಟಿತಾರಲ್ರಿ ಹಂಗ ಬಿದ್ದಾಗ ಇದು ತಯಾರಾಗ್ತದೆ. ಇವ್ರ ಬೀಗ್ರ 20 ತೊಲಿ ಬಂಗಾರ ಹಾಕಂದ್ರೆ ಒಬ್ಬೊಬ್ರಿಗೆ ಅರ್ಧ ಕೆಜಿ ಹಾಕ್ತಾನೆ ಅಂದಾರ ಅರ್ಧ ಕೆಜಿ ಬಂಗಾರ ಅಂದ್ರ ಮನೇಲಿ ಯಾದಿ ಬರಿ ಮುಂದ್ರಿ ಇಲ್ಲಿ ಜಮಖಂಡಾಗ ನಮ್ಮಲ್ಲೇ ಆತ್ರಿ ಅವ್ರದ್ದು ಹಿಂಗ ಯಾದಿ ಬರಿ ಮುಂದೆ ಹಿರಿಯರಿ ಏನ್ರ ಒಂದ 25 ತೊಲಿ ಬಂಗಾರ ಹಾಕ್ಪ ಸೊಸಿಗದು ಅಂದ್ರ ತಿಳ್ಕೊರಿ ಬರೀರಿ ಒಂದ್ ಅರ್ಧ ಕೆಜಿ ಅದು ಬರೀರಿ ಅಂತ ಅವ್ರಿಗೆ ರೀ ಅದ ಅಂದ್ರ ಅವರು ರಿಸೀವ್ ನಮ್ದಲ್ರಿ. ಹಾ ಈಗ ರಿಸೀವ್ ಕಾಪಿ ನಮ್ಗೆ ಒಳ್ಳೆ ಈಗ ಹೊಸ ಅಲ್ಲ ಸಸಿ ಅವ್ರ ಮನೆಗೆ ಬರಾಕಿಲ್ರಿ ಬಂಗಾರ ಅವ್ರ ಮನೆಗೆ ಬರುದು ಹಾಕತ್ತೀರಿ ನಾವು ಕೊಟ್ಟು ಇನ್ನೊಂದು ಕಮರ್ಷಿಯಲ್ ಆಗಿ ಹೇಳ್ತೀವಿ 5 ತೊಲೆ ಹಾಕಿದ್ನ ತಿಳ್ಕೊರಿ ಅವ್ರಿಗೆ ಮಗಳಿಗೆ ಅವ್ರ ಮನೆಗೆ 5 ತೊಲೆ ಮತ್ತೆ ನನ್ನ ಮಗಳಿಗೆ ನಾ ತಂದೆಗೆ ಏನು ಮಾಡ್ಕೊಂಡು ಅವ್ರಿಗೆ ಹೆಚ್ಚಾಕ್ ಬಂತಾರ ಪಕ್ಕ ಹೌದ್ರಿ ಹಂಗೆ ಇತ್ಲಾಗೊಂದು ಅರ್ಧ ಕೆಜಿ ಅತ್ಲಾಗೊಂದು ಅರ್ಧ ಕೆಜಿ 1 ಕೆಜಿ ಈಗ ಬಹಳ ಖುಷಿ ನನ್ಗೆ ಏನಾಗಿದೆ ಉತ್ತರ ಕರ್ನಾಟಕದವರು ಹಂಗ ಕತಿ ಹಿಂಗ್ ಕೇಳಿ ಬೇಸರಾಗಿತ್ತು. ನೀವು ಮೇನ್ ಎಲ್ಲಿ ಬಂದಿರಿ ಅಂದ್ರೆ ಕೆಜಿ ಗಟ್ಲೆ ಬಂಗಾರ ಕೋಟಿ ಕೋಟಿ ದುಡ್ಡಿನ ಮಾತಾಡಕತ್ತೀವಲ್ಲ ಅದೇ ಸ್ಪೆಷಲ್ ಇವತ್ತು. ಈಗ ನಮ್ಮ ಮಗನ ವಾರ್ಗೆ ಅವ್ರಿ ನನ್ನ ಹಳೆಯನ್ನ ನಮ್ಮ ಗೆಳೆಯನ ಹಳೆಯಾರಿ ಅವನು ಮಗನ ಇದ್ದಂಗ್ರಿ ಇವ್ರ ಅಪ್ಪಾರಿಗೆ ನಮ್ಗ ಇವ್ರ ಅಪ್ಪಾರು ರಗಡ್ ತ್ರಾಸ್ ತೊಗೊಂಡಾರ್ರಿ ಮಕ್ಕಳ ತ್ರಾಸ್ ತೊಂದಿಲ್ರಿ ಅವರು ಇವ್ರ ಅಪ್ಪಾರ ಒಂದು ಅಡತ್ಯಾಗ ದುಡ್ದಾರ್ರಿ ಒಬ್ಬರಲ್ಲಿ ಅಡತ್ಯಾಗ ದುಡ್ದು ಒಂದು ಸಣ್ಣ ಈಗ ಹೆಂಗೀಗ ಇವ್ರು ಚುಕ್ಕೊಂಡ್ ಮರಲ್ರಿ ರೋಡ್ ಮ್ಯಾಗ ಕೂತ್ ಒಂದು ತಟ್ಟ ಹಾಸ್ಕೊಂಡ ಹಿಂಗ 5 ಕಿಲೋ 10 ಕಿಲೋ ಜೋಳ ತಗೊಳುದು ಮತ್ತ ಅವ್ನ ಕೊಳೆ ಮಾಡ್ಕೊಂಡು ಹೋಗಿ ಒಬ್ಬರು ಶ್ರೀಮಂತರಿಗೆ ಕೊಡುದು ಹಂಗ ಮಾಡ್ಕೋತ ಬಂದು ಇವರು ಗಳಿಸಿದವ್ರಿ ಇವ್ರದ್ದು ಏನು ಅಲಗರ್ಜಿ ಇಲ್ರಿ ನೀವು ಗಲಗಲಿಗೆ ತೋರಿಸ್ತೇನೆ ನಿಮ್ಗೆ ನಾನು ಹೊಲ ತೋರ್ಸಾಕ ಹೋದಾಗ ನೀವು ತೋರಿಸ್ತೇನ್ರಿ ಇವ್ರ ಅಪ್ಪಾರ ಎಷ್ಟು ಕಷ್ಟಪಟ್ಟಾರ ನನಗೆ ಗೊತ್ತೈತ್ರಿ ನಾವ್ ಎಷ್ಟು ಕಷ್ಟಪಟ್ಟೇವ್ ಇವ್ರ ಅಪ್ಪಾರಿಗೆ ಮತ್ತೊಬ್ರು ನಮ್ದಲ್ಲ ಅದ್ಭುತ ಅದ್ಭುತ. ಗಾಡಿ ಕರೆಕ್ಟ್ ಬರ್ರಿ ಅದಕ್ಕೆ ಏನ್ ಮಾಡ ಸರ್ ಒಂದಿಟ ಏನ್ರ ತಿನ್ಬೇಕ್ರಿ ಗಾಡಿ ನಂಬರ್ ಹಾಕ ಚಿನ್ನದೇನು ವಿಚಾರ ಈಗ ಗಾಡಿ ಕರೆಕ್ಟ್ ಇಲ್ಲ ಶುಗರ್ಲೆಸ್ ಕೊಡ್ರಿ ಗಾಡಿ ನಂಬರ್ ಕರೆಕ್ಟ್ ಇಲ್ಲ ಮಾಡಿಸ್ಕೊಂಬರ್ರಿ ಸಪ್ಪನ ಕಾಪಿ ಯಾರು ಮಾಡಿಸ್ಕೊಂಬರ್ರಿ ನಿಮ್ಮ ವಾಟ್ಸಪ್ ಇದು ಮಲ್ಲು ಇದು ನಮ್ಮಲ್ಲಿ ಸ್ವೀಟ್ ಮಾಡೋರು ಅಲ್ಲಲ್ಲ ಉತ್ತರ ಕನ್ನಡದವ್ರದಾರ 4 ಮಂದಿ ಇಲ್ಲೇ ಅದಾರ ಹೊರಗೆ ನಮ್ಮಲ್ಲೇ ಅದಾರ ತಿಂಗಳಿಗೆ ಒಬ್ಬಗೆ 40,000 ರೂಪಾಯಿ ಪಗಾರ ಐತಿ ಒಬ್ಬಗೆ 30,000 ರೂಪಾಯಿ ಪಗಾರ ಐತಿ ಒಬ್ಬಗೆ 25 ಐತಿ ತಿಂಗಳ ಪಗಾರ ಐತಿ ಸ್ವೀಟ್ ಇನ್ನ ಭಾರಿ ಇದಾವ ಅವ್ನ ಕಡೆ ಅದ ಇಲ್ಲ ಅವ್ನ ಕರೆಸ್ತಾನ ಅವ್ನ ಕಡೆ ಅದಾವೆಲ್ಲ ನಿಮ್ ಕಡೆ ಹೋದಾಗ ಬೆಟ್ಟನು ಮಾಡಿಸಿದ್ರಿ ಹಿಂಗೇನ್ರಿ ಇಲ್ರಿ ಇವ್ರು ಭೇಟಿ ಮಾಡಿಸಿದ್ರಿ ಹೌದು ಹೌದು ಇಲ್ಲ ನನಗೆ ಫೋನ್ ಮಾಡಿದ್ರಿ ಮಲ್ಲು ಅವ್ರ ನಾ ಈ ಗದ್ದಲ್ದಾಗಿದ್ನಿ ನಿನ್ನೆ ನಿಮ್ಮ ಚಳಿದೇವ್ರು ಬಂದು ಬಾಲೂಟಿ ಬಂದ್ರು ಮನೆಯಲ್ಲಿ ಮೊನ್ನೆ ನಾನು ವಿಜಯ ಮೋಟರ್ಸ್ ಆಗಿದ್ದೆ ಗಾಡಿ ಇದನ್ನು ಕೊಡಕ ಸರ್ವಿಸ್ ಕೊಡಕ್ರಿ ಅಲ್ಲಿ ಬಂದು ಕರ್ಕೊಂಡ್ಬಂದು ಮತ್ತೆ ನನಗೆ ಡ್ರಾಪ್ ಕೊಟ್ಟಿದ್ದಾರೆ ಅವ್ರು ನಿಮ್ಗೆ ಇಲ್ಲಿ ರೋಡ್ ಮೇಲೆ ಸೈಡ್ ಇದ್ದ ನಮ್ಮ ಬಿಗನ ಗಾಡಿ ಅದ ಬರಬಾರ್ದು ಅದ ನೀವು ನಾನು ಒಂದೇನು ಇದ್ದವ್ರಿಗೆ ದಾನ ಇದೆ ಸರ್ಕಲ್ ನಿಮ್ಮ ತಂದೆಯವರ ನೇತೃತ್ವ ನೀವಿಬ್ಬರು ಮಕ್ಕಳು ಕಾರ್ಯಕ್ರಮ ಹಾಕೊಂಡು ನೀವು ಒಂದು ಡಯಾಗ್ರಾಮ್ ಕೊಟ್ರಿಪ್ಪ ಸ್ವೀಟ್ ಏನು ಮಾಡಬೇಕು ಸೆಟ್ ಕೂಡ ಮಾತಾಡಿ ಸೆಟ್ ಮಾಡ್ತಾನೆ ಅದನ್ನ ಉಳಿದದ್ದು ತಾರೀಖು ಎಂದ ಸಾಹೇಬ್ರ ಅದು 8 ಫೆಬ್ರವರಿ 8 ಫೆಬ್ರವರಿ ಒಂದ್ ಕೆಲಸ ಮಾಡ್ರಿ ನೀವು ಏನು ಮಾಡ್ಬೇಡ್ರಿ ನೀವು ರೊಕ್ಕದ ಬಗ್ಗೆನೂ ತಲೆ ಕೆಡಿಸ್ಬೇಡ್ರಿ ಎಕ್ಸಾಮ್ ಅಲ್ಲಲ್ರಿ ನೀವಂತ ತಲೆ ಕೆಡಿಸೋಳಂಗಿಲ್ಲ ನೀವು ಮೊದಲು ನಾ ಏನ್ ಹೇಳ್ತೇನೆ ಸಾಹೇಬ್ರ ಸ್ವೀಟ್ ಬಗ್ಗೆ ನೀವು ತಲೆ ಕೆಡಿಸ್ಬೇಡ್ರಿ ಸ್ವೀಟ್ ಬಗ್ಗೆ ತಲೆ ಕೆಡಿಸ್ಕೊಂಡ್ಮ್ಯಾಗ ಆಮ್ಯಾಗ ನಿನಗೆ ಒಂದು ದಿವ್ಸ ಫೋನ್ ಮಾಡ್ತೇನೆ ರೀ ಬಂದ್ ಬಿಡಾಕತ್ರಿ ಒಟ್ಟರು ಕೊಡ್ರಿ ನಿಮಗೆ ಆ ಸ್ವೀಟ್ ರೀ ನಾ ಮಾಡೋ ಅಲ್ಲಿ ಬಾಜಿ ರೀ ಅಲ್ಲಿ ಚಪಾತಿ ಮತ್ತು ಪುಲ್ಕಾ ರೊಟ್ಟಿ ಮಾಡೋಣ್ರಿ ತುಪ್ಪದಾಗ ಹಚ್ಚಿದ ರೊಟ್ಟಿ ಬರ್ತಾವ ಈಗ ನಾವು ಹೊಸಾದ್ ಇಲ್ಲಿ ಪುಲ್ಕಾ ರೊಟ್ಟಿ ಅಂತ ಹೇಳ್ರಿ ಅದಕ್ಕೆ ಇದು ಕುಯ್ದಿಲ್ಲ ಕಲಾವಿಗೆ ಶೆಟ್ರ ಒಂದು ಹೇಳ್ಬೇಕು ಊಟ ಮಾಡೋದು ಈಗ ಒಟ್ಟ ಏನಂತ ಒಂದು ಡಿಸೈಡ್ ಮಾಡಿನಾರ ಇದಂತೂ ಪ್ಯಾನೆಲ್ ರೀ ಇದನ್ನ ಮಾಡಿಸ್ತೇವ್ರಿ ಇದ್ರ ಜೊತೆ ಒಂದು ಸ್ವೀಟ್ ಚಪಾತಿ ರೊಟ್ಟಿ ಮೊಸರು ಕೊಬ್ಬರಿ ಇದನ್ನ ಬೆಳ್ಳುಳ್ಳಿ ಕಾಳು ಬದ್ನಿಕಾಯಿ ಒಳ್ಳೆ ಗೋಳ್ ಹಚ್ಚಿ ಒಳ್ಳೆ ಬದ್ನಿಕಾಳ ಮಡಿಕೆ ಕಾಳ ಅಥವಾ ತೊಗರಿ ಕಾಳು ಪಲ್ಯ ಯಾಕಲ್ಲ ಮುಂದೆ ಮಸಾಲೆ ಅನ್ನ ರೈಸ ನಾವು ಮಾಡ್ತೀವಿ ನಮ್ಮ ಟೆಸ್ಟ್ ಮಾಡ್ತೀವಿ ಅವೆರಡು ಈ ಉಳಿದ ರೊಟ್ಟಿ ಏನು ಪಾಪಡಿ ಗಿಪಡಿ ತಾಟ್ ತುಂಬ ಹಾಕಿ ಸರ್ಸೋಂಗ್ ಮಾಡ್ಲಾರ್ದ ನಾವು ಹಾಕಿದಡಿಗೆ ಇನ್ನೊಂದು ಹಾಕುವಂಗ ಸ್ವಲ್ಪ ಕುಡ್ದು ಕ್ವಾಲಿಟಿ ಕೊಡುವುದು ಒಂದು ಮತ್ತೆ ಮಗ್ಸೋಬೇಕು ಅದು ಅದನ್ನ 8 ರಿಂದ 10 ಸಾವಿರ ಹೇಳಿದ ಜನ ಬಿಡು ಜನ ಗಟ್ರಿ ಅವ್ರು ಇನ್ನ ಯಾರ್ದಾರ ತಪ್ಪಿಸ್ತಾರ ತಪ್ಪಂಗಿಲ್ಲ
ಈಗ ನಮಗೆ ಹೇಳಿಲ್ಲ ಅಂದ್ರು ನಾವು ಎಂಗೇಜ್ಮೆಂಟ್ ಖಾಲಿ ಬಹುಶಃ ಸಾಹೇಬ್ರು ಮರ್ತಾರ ಕಾಣಿಸ್ತೈತೆ ಅಂತೇಳಿ ಮಂದಿ ಹೋಗು ಮಂದಿನೂ ಇವರು ಬಗ್ರ ಹೇಳ್ರಿ ರಾತ್ರಿ 10 ಆಗಲ್ದಾಗ ಅವ್ರ ಮನೆಗೆ ಎಬ್ಬಿಸ್ಕೇಸಿ ಈಗ ನಮಗೆ ಇವ್ರು ಸ್ವೀಟ್ ಹೇಳ್ಯಾರ ಅವ್ರು ಬರ್ಲಿ ಬಿಡ್ಲಿ ಅವ್ರು ನಮ್ಮ ಸಂಬಂಧ ಅಲ್ಸಿ ಅಲ್ಲೂ ಒಂದು ಕೆಲಸ ಮಾಡೋಣಪ್ಪಿ ಈಗ ಈ ರವಿವಾರ ಚಾಲೂ ಆಗ್ತೈತಿ ಒಂದು ವಾರ ಬಿಡೋಣ ಸಾಹೇಬ್ರಿಗೆ ಫೋನ್ ಹಚ್ಚಾಕತ್ತ ಕರೆಕ್ಟ್ ನೀನು ಹಿಂಗೆ ಬಾ ಇವರು ಬಾ ನಾ ಇಲ್ಲೇ ಇರ್ತೇನೆ ಈ ಏನೇನೀಗ ಹೇಳ್ಯಾರಲ್ಲ ನಾವೊಂದು ವ್ಯವಸ್ಥೆ ಮಾಡ್ತೇನೆ ನಾವೊಂದು ಈಗೇನು ಚಪಾತಿ ಹೇಳ್ಯಾರಲ್ಲ ಚಪಾತಿ ಜೋಡಿ ನಾವೊಂದು ಬೇರೆ ಕೊಡ್ತೇನೆ ಈಗ ಹಾಂ ರೊಟ್ಟಿ ಇಷ್ಟಿಟ್ಟ ಪುಲ್ಕ ರೊಟ್ಟಿ ಬರ್ತೈತೆ ತುಪ್ಪ ಹಚ್ಚಿದ್ದು ಅದಕ್ಕೆ ಗೋಧಿ ಮತ್ತು ಇನ್ನೊಂದು 2 ಹಿಟ್ಟು ಕೂಡ್ತೈತಿ ಭಾಳ ಚಲೋ ಆಗ್ತೈತಿ ಮೆತ್ತಾಗ ರೇಷ್ಮೆ ಗಿತ್ತ ಇರ್ತೈತಿ ಅದನ್ನು ತೋರಿಸ್ತೀನಿ ನೀವು ಪಾಸ್ ಮಾಡ್ರಿ ಪಾಸ್ ಮಾಡಿದ್ದು ಒಂದು ಮೆನ್ಯೂ ಮಾಡೋಣ ಮೆನ್ಯೂ ಮಾಡ್ಕೇಶಿಂದ ಅಲ್ಲೇ ಗಜ್ರಿ ಬೇರೆ ಚಲೋ ಗಜ್ರಿ ಅವರೆಲ್ಲ ಸಲಾಡ್ ಮಾಡಿ ಇಡ್ತಾರ ಅವ್ರು ಮುಂದೆ ಹಪ್ಪಳ ಬೇರೆ ಟೈಪ್ ಇದಾವ ತೋರಿಸ್ತಾನ ಅದನ್ನು ಹಪ್ಪಳನು ತರಿಸ್ತಾನ ಅಲ್ಲಲ್ಲ ಬುಟ್ಟ್ಯಾಗಿ ಇಟ್ಟುಬಿಡೋಣ ಅಲ್ಲಿ ಈಗ ಮಹಾರಾಷ್ಟ್ರಾಗ ಮಾಡಿರ್ತಾರೆ ಸೆಟ್ಟವನ್ನ ಅವನು ಮಾಡಿದ್ರೆ ಅವನು ಮಾಡಿಸೋದು ಬೇಡ ನನಗೆ ಊಟ ಹೆಂಗಿರ್ಬೇಕಪ್ಪ ಅಂತಂದ್ರೆ ಈಗ ನಾನು ನನ್ನಷ್ಟು ಮಹಾರಾಷ್ಟ್ರ ಲಗ್ನ ಹೋಗಿಲ್ಲ ಅಲ್ಲಿ ಹಿವೇನಿಗೆ ರೆಡ್ಡಿ ಹಿಡ್ಕೊಂಡು ಸರ ಸುತ್ತನ ಬರೀ ತರಕಾರಿನೇ ಒಂದು ದೊಡ್ಡದೊಂದು ಮಾಡಿಬಿಟ್ಟಿರ್ತಾರೆ ಹೌದ್ರಿ ನಮ್ಮ ಭಾಗದಾಗ ಆ ತರಕಾರಿ ಹೆಚ್ಚು ಆದೈತಿ ಇಲ್ಲ ಅದಕ್ಕೆ ಭಾಳ ಮೂಲಂಗಿ ಪೀಸು ಇದೇನದು ಮೆಂತ್ಯ ಪಲ್ಯ ಅದು ತರಕಾರಿ ಐತಲ್ಲ ನಾನು ಅಲ್ಲಿ ಸೆಟ್ಟಿಂಗ್ ಮಾಡ್ಕೋತೀನಿ ನನಗೆ ಒಟ್ಟೆ 2 ಫುಡ್ ಚಲೋ ಅದಪ್ಪ ಅಂದ್ರೆ ಇದು ಒಂದು ಸ್ವೀಟ್ ಫೈನಲ್ ಆಗೈತ್ರಿ ಆಮೇಲೆ ಒಂದು ಸ್ವೀಟ್ ಬುಂದೇದು ಯಾವ್ದು ಹೇಳ್ತಾರೆ ಸೆಟ್ರ್ ಬುಂದೆ ಲಾಡು ಬುಂದೆ ಕವಾದಾಗ ಮಾಡ್ತಾರೆ ಅದ ಕವಾದಾಗ ಮಾಡಿ ವಡಿ ಮಾಡೋದು ಗುಡ್ ಸರ್ 2 ರೊಟ್ಟಿ ಚಪಾತಿ ರೊಟ್ಟಿ ಆಮೇಲೆ ಗಟ್ಟಿ ಮೊಸರು ಬೆಳ್ಳುಳ್ಳಿ ಶೇಂಗಾ ಚಟ್ನಿ ಅಲ್ಲ ಬೆಳ್ಳುಳ್ಳಿ ಖಾರ ಆಯ್ತು ಮತ್ತೆ ಅನಾರ ಅವ್ರ ಜೋಡಿ ಎಲ್ಲಿ ಹೋದ್ರು ಸಾದಾ ಖಾನ ಊಟನ ನಮ್ದು ಆಯ್ತ್ರಿ ಈಗ ನೀವು ನಾ ಏನ್ ಹೇಳ್ತೇನ್ರಿ ಈ ಏನ್ ಬಾಯಿಲಿ ಹೇಳಿದ್ರಲ್ಲ ಮಲ್ಲು ನಿಮಗ ನಾಳಿ ವಾರದಾಗ ಇದೆ ಸೋಮವಾರ ಹಿಡ್ಕೊಂಡು ಅದ್ರೊಳಗೆ ಒಂದು ಫೋನ್ ಮಾಡ್ತೇನೆ ಒಟ್ಟು 6 ಮಂದಿ ಮ್ಯಾಕ್ ಕುಂದ್ರೋಣ್ರಿ ಇದ ಊಟ ಮಾಡೋಣ್ರಿ ನೀವು ಅದ್ರೊಳಗೆ ಅದನ್ನ ಟೇಸ್ಟ್ ಮತ್ತು ಇದನ್ನ ಪಯಣ ಎಲ್ಲ ಮಾಡಕ್ ಬಂದ ಹೋಗಾಕತ್ರ ನಾ ಇದು ಸ್ವೀಟ್ ತರಿಸ್ತೇನ್ರಿ ಇನ್ನ ಒಂದ್ 2-3 ಸ್ವೀಟ್ನ ಒಂದ್ ಕಡೆ ಮಾಡಿಸ್ತೇನೆ ಬೇರೆ ಇದಾವ ಮತ್ತ ಮೊನ್ನೆ ನಿಮ್ಮ ಹುಡುಗರ ಕಡೆ ಹೋದಾಗ ವಿಚಾರ ಮಾಡಿ ಒಬ್ರು ಮಕ್ಕಳಕ್ಕಿಂತ ತಂದೆ ಅವ್ರಿಗೆ ಹೇಳೋದು ಮಾಡ್ತೇನ್ರಿ ಜವಾಬ್ದಾರಿಲೆ ತಗೊಂಡ್ರಿ ಮುಂಜಾನೆ ಟಿಫಿನ್ ಚಲೋ ತರ್ತಿಲ್ರಿ ಕುಮಾರಸ್ವಾಮಿ ಶಾಂಡ್ಯಾಲ್ ಅಂದ್ರು ದೇವಗಡೆ ಭೇಟಿ ಹಾಕೊಂಡ್ ಮಾಡಿದ್ವಿ ಯಾಕ ನಮ್ಮ ಮ್ಯಾಗ ವಿಶ್ವಾಸ ಇಟ್ಟಿರಲ್ಲ ನಾ ವಿಶ್ವಾಸ ಕಳ್ಕೊಳಂಗಿಲ್ಲ ಮೊನ್ನೆ ಒಂದು ಲೋಕಾಪುರಕ್ಕೆ ಮಾಡಿ ಬಂದೇವ್ರಿ ಹೆಂಗಾಗಿತ್ರಿ ಬಂದಿದ್ರೇನ್ರಿ ನಾನು ರೆಡಿ ಉಂಟೇನೆ ಹೋಗಿದ್ರಿ ಯಾವ 100% ಲೋಕಾಪುರ ಯಾವುದೇ ಲಗ್ನ ಹೆಂಗ್ ಚಲೋ ಆಗಿತ್ತು ಸರ್ ಫಸ್ಟ್ ಕ್ಲಾಸ್ ಸರ ನಾವು ಉಂಡಿಲ್ಲ ಹೆಚ್ಕಡ್ರಿ ಶೇಂಗಾಕಾಯಿ ಪಲ್ಯ ಮಾಡಿದ್ರಿ ಹೌದ್ರಿ ಹೋಳಿಗೆ ಮಾಡಿದ್ರಿ ಹೌದಾ ಪಾಪಡಿ ಮಾಡಿದ್ವಿ ತುಪ್ಪ ಬೆಲ್ಲದ ಅಲ್ರಿ ಬಜಿ ಊಟ ಮಾಡಿದ್ರಿ ಬಜಿ ಇದ್ರು ಮಾಡಿದ್ವಿ ದಾಲ್ ವಡ ಕಡ್ಲಿಬೇಳೆ ನೆನೆಯಾಕಿ ಅಷ್ಟಟ್ಟ ಭಾಳ ಮಾಡಬೇಡ್ರಿ ತಿಳ್ಕಿಸಿಂದ ಹೇಳಿದ್ನಿ ಈಗ ಸರ ನಿಮ್ಮ ಕತಿ ಯಾವಾಗ ನಮ್ಮ ಬದುಕಿನ ಬುತ್ತಿ ಇರ್ತಾವೆ ನಾನು ಒಂದು ಸ್ಕೂಲ್ ಸರ ಗ್ಯಾದರಿಂಗ್ ಇರ್ತೀನಿ ನಿಮ್ಮ ನಂಬರ್ ತೊಗೊಂಡಿದೆ ಅವಾಗ ಕರೆಸ್ತೇನೆ ಇಲ್ಲಿದಾರಲ್ಲ ಇವ್ರಿಗೆ ಹೇಳ್ಬಿಟ್ರೆ ನಾವು ಬಂದ ಬಿಡ್ತೇವ್ರಿ ಅಲ್ಲ ನಿಮ್ಮ ಕೂಡ ಮಾತಾಡ್ಲಷ್ಟ ಅವಾಗ ಒಮ್ಮೆ ಕರೆಸಿ ನನಗೆ ಒಳ್ಳೆ ನನ್ನ ಒಂದು ಮುಂದಿನ ಯೋಜನೆಗಳನ್ನಾಗಲಿ ಸಾಮಾಜಿಕದ ವಿಚಾರಗಳಾಗಲಿ ನನ್ನೂ ಹೇಳಿ ನಿಮ್ಮಿಂದ ಏನು ಗೈಡೆನ್ಸ್ ಬೇಕು ಅವನ ನಿಮ್ಮ ಮನೆಯಿಂದ ಶುರು ಆಗ್ಬೇಕ್ರಿ ನಿಮ್ಮ ಮನೆ ಟೋಟಲ್ ನಿಮ್ಮ ಸಮಾಜ ನಿಮ್ಮ ಮನೆ ನಿಮ್ಮ ಫ್ಯಾಕ್ಟ್ರಿ ಆಯಿಲ್ ಮಿಲ್ ತೋಟ ಐತ್ರಿ ಎಲ್ಲ ಸರ್ ಮನೆಯಾಗ ತೋಟ ಎಷ್ಟು ಎಕರೆ ಐತ್ರಿ ಕಬ್ಬು ಐತಿ ಸದ್ಯಕ್ಕೆ ಹಣ್ಣಿನ ದಾಳಿಂಬೆ ಒಂದು 4 ಎಕರೆ ಅಷ್ಟೇ ಐತ್ರಿ ಒಂದು 30 ಎಕರೆ ಕಬ್ಬು ಐತಿ ಆಮೇಲೆ ಮೊನ್ನೆ ನವೆಂಬರ್ ಇವ್ರ ಸರ್ 1 ಎಕರೆ ಅಂದ್ರೆ 50 ಲಕ್ಷ ರೂಪಾಯಿ ಕಿಮ್ಮತ್ ಅದಾವ ಇಲ್ಲಿ ಈ ಬೆಲ್ಟ್ ಕಮ್ಮಿ ಅಂದ್ರು 50 ಲಕ್ಷ ಅಲ್ಲ ಒಂದು ಕುತ್ತೋಲ ಹಂಗೆ ಸಣ್ಣಗೆ ಹೇಳ್ರಿ ನಂಗೆ ಕುತ್ತೋಲ ಉಳಿದಿದ್ದು ಆಮೇಲೆ ಕೇಳ್ತೀನಿ ಇದನ್ನ ಮಾಡ್ತಿದ್ರಲ್ಲ ಹೆಂಗ್ ಶುರು ಮಾಡಿದ್ರಿ ಹೆಂಗ ಈಗ ಚಿಕ್ಕೊಂಡು ಮಾಡೋದ್ರಿಂದ ಎಷ್ಟು ಬರುತ್ತಪ್ಪ ಈಗ ಹೇಳ್ರಿ 1991 ನನ್ನ ಮದುವೆ ಆತ್ರಿ ನನ್ನ ಅಕ್ಕಾರ ಮನೆಯಾಗಿದ್ದೆ ನಮ್ಮ ಅಕ್ಕರ ಮಕ್ಕಳು ಸಣ್ಣ ಇದ್ದು ನಾಳೆ ನನಗೆ ಮತ್ತೆ ಮನೆ ಬಿಟ್ಟು ಅನ್ನೋದಾಗಿ ಮುಂಚಿತವಾಗಿ ನನ್ನ ಸಂಸಾರ ಕಟ್ಟೋಬೇಕಂತ ದೇಶದಿಂದ ನನಗೆ ಸುಮಾರು 4 ರಿಂದ 5 ಊರಿಗೆ ಕನ್ಯಾಗ ಅಡ್ಡಿದ್ರು ಕನ್ಯಾ ನನಗೆ ಯಾರು ಕೊಡಲಿಲ್ಲ ಯಾಕೆ ಕೊಡ್ಲಪ್ಪ ನಾನು ಹುಟ್ಟೂರು ಬೆನ್ನೂರ ಇದ್ದ ಮಕ್ಕಳ ಮನ್ಯಾಗ ವಸತಿ ಯೋಜನೆಗೆ ಇವ್ ಕಡೆ ಏನೂ ಇಲ್ಲ ಅಂತ ತಿಳ್ಕೊಂಡು 10ನೇ ತಾಲೂಕು ಸತ್ತಿ ಊರಾಗ ಒಬ್ರು ನನಗೆ ಹೊಸ ಬಿಗ್ತಾನ ಇಕ್ಕಟ್ಟು ಹಿಡಿಬಿಗ್ತಾನ ಆದ್ರೆ ಅವರು ನನ್ನ ಮ್ಯಾಗ ವಿಶ್ವಾಸ ಇಟ್ಟವನ್ನ ನಾವು ಏನು ಹೇಳಿರ್ಗ ಸರ್ ನಾನು ಬಂದು ಬೆಳಗ್ಗೆ ಸಾಕಷ್ಟು ಐತಿ ನಾ ಇರ್ಬೇಕು ಲೋಕಾಪುರ ಅದೀನಿ ನೀವು ಒಂದು ಸ್ವಾಭಾವಿಕವಾಗಿ ನನ್ನ ಮಗಳಿಗೆ 3 ಹೊತ್ತು ಊಟ ಮಾಡೋಕ್ಕೆ ಸಾಧ್ಯ ಐತೆ ಇಲ್ಲಿ ಇವ್ನ ಕಡೆ ಏನಾದ್ರು ಅಬ್ಸರ್ವ್ ಮಾಡಿದ್ರೆ ನಾನು ನಿಮ್ಮ ಕನ್ಯಾ ನೋಡಕ್ಕೆ ಬರ್ತೇನೆ ಅಂತ ಹೇಳಿದ ಮ್ಯಾಗ ಆಯ್ತು ನಾವು ಅವ್ರನ್ನ ಹೋಗಿ ಮೊದಲು ಕನ್ಯಾ ನೋಡಕ್ಕೆ ನಾನು ನೋಡಿ ಬಂದ ಮ್ಯಾಗ ಇಕ್ಕಟ್ಟು ನಾನು ಬಂದು ಬೆಳಗ್ಗೆ ಕೊಡ್ತೀನಿ ಅಂತ ಅದಕ್ಕೆ ಒಪ್ಕೊಂಡ್ರೆ ಅವರು ಅವಾಗೇನು ನಮ್ಗೆ ಭೇಟಿ ಬುಧವಾರ
ಶುಕ್ರವಾರ ದಿವಸದ ಕನ್ಯಾ ನೋಡಕ್ಕೆ ಹೋಗಿನಿ, ಸೋಮವಾರ ದಿವಸ ಹೆಣ್ಣು ಗಟ್ಟಿ ಆಯ್ತು. ನಾವು ಬಡ ಹೋಗಿ ನೋಡಕ್ಕೆ ಈ ಕಟ್ಟ ಅವ್ರು ನೋಡಕ್ಕೆ ಬಂದ್ಮೇಲೆ ನಮ್ಮ ಮಂದಿ ಅವಾಗ ಮಕ್ಕಳು ಏನ್ ಮಾಡ್ತಿದ್ರಿ ನೀವು? ಚುಕ್ಕುಲ್ ಮಾಡ್ತಿದ್ದೆ. ಇನ್ನು ಮದುವೆ ಆಗೋಕೆ ಇನ್ನೂ ಚಿಕ್ಕ ಮಾಡ್ತಿದ್ರಿ. ಅದಾದ್ಮೇಲೆ ಸುಮಾರು 4 ವರ್ಷ ಆದ್ಮೇಲೆ ಚುಕ್ಕುಲ್ ಸೀಸನೇ ಬರ್ಲಿ ಬಂದ್ಮ್ಯಾಗ 30 ದಿನ ಕೈಯಾಗ ಮತ್ತೊಂದು 5-6 ತಿಂಗಳ ಟೈಮ್ ಅಷ್ಟಾದ್ರಿ. ಅವಾಗ ಬುಸಾರಿ ವ್ಯಾಪಾರಸ್ಥರ ಕೈಯಾಗ ಕಾರ್ಕೊಂಡಿಗೆ ಬಂದೆ. ಅವಾಗ ಹತ್ತಿದೊಂದು ವ್ಯಾಪಾರ ದೂರಿತ್ತು ನಮ್ಮಲ್ಲಿ. ಹತ್ತಿ ಇದೇನಿತ್ತಪ್ಪ ಅಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ 3 ಕ್ವಾಲಿಟಿ ಬರ್ತಿತ್ತು. ಅವಾಗ ಒಂದು ಹತ್ತಿ ಸೋಟ್ ಹತ್ತಿ ಒಳಗೆ ಬೋಟ್ ಅಂತ ಬರ್ತಿತ್ತು. ಅದ್ರ ರೇಟ್ ಅರ್ಧಕ್ಕರ್ಧ ಕಮ್ಮಿ ಆಕೈತಿ ಸರ್. ಅದು ಚಲೋ ಹತ್ತಿ ಅಂದ್ ಕೂಡ ಚಕ್ಕಿ ಮಾಡಿ ಮಿಲ್ಡವ್ರಿಗೆ ಮಾರ್ತಿದ್ರು ಅವರು. ಅದು ಹೆಂಗೆ ತಗೋತಾರ, ಅದೇನು ಎವರೇಜ್ ಬರ್ತದೆ, ಅದೇನು ಮಾರ್ತದೆ ಅನ್ನೋ ನನ್ನ ಟೆಕ್ನಾಲಜಿ ಸಿಗ್ತದೆ. ಅವಾಗ ನಾನು ಆಗಿನ ಕಾಲದಾಗ 1996 ಒಂದು 5,000 ರೂಪಾಯಿ 5 ಬಡ್ಡಿಲಿ ತೊಗೊಂಡು ಬಾಗಲಕೋಟೆ ವ್ಯಾಪಾರಸ್ಥರ ಕಡೆ ಚೀಲ 2 ಚೀಲ 3 ಚೀಲ ಹಂಗೆ ಹತ್ತಿ ತೊಗೊಂಡಿಗಿಸಿಂದ ಅವನ ಬಾಗಲಕೋಟೆ ಲೋಕಾಪುರ ಬಂದು ನಮಗಿಂತ ಉನ್ನತ ಮಟ್ಟ ವ್ಯಾಪಾರಸ್ಥರಿಗೆ ಕೊಡ್ತಿದ್ದಾನೆ. ದಿವಸ ಆಗಿನ ಕಾಲದಾಗ 200-300 ರೂಪಾಯಿ ಮಾರ್ಜಿನ್ ಹಾಕಿರ್ತದೆ. ಅದು ಮಾಡ್ಕೊತ ಹೋದು ಕೂಡ ಹಳ್ಳಿ ಮತ್ತೊಬ್ರು ಇಂಥವ್ರು ಸಹಪಾಠಿ ಸಿಕ್ಕುಳ ಶೇಂಗಾ ವ್ಯಾಪಾರ ಮಾಡಕ್ಕೆ ಹೋದ್ವಿ. ಇಲ್ಲಿ ಸುತ್ತಮುತ್ತ ನಮ್ಮ ಮುಧೋಳ ತಾಲೂಕು ವಜ್ರಮಟ್ಟಿ, ಬರಿ, ಅಂತಾಪುರು, ಮಾಚುಕ್ನೂರು, ಕಾತರ್ಗಿ ಎಲ್ಲ ಊರಲ್ಲಿ ಶೇಂಗಾ ಹೆಚ್ಚಾಗ್ತಾರೆ. ತುಂಬಿಗಿಸಿಂದ ಅವನು ಮಹಾರಾಷ್ಟ್ರದಾಗ ಹೋಗಿ ಮಾರ್ತಿದ್ವಿ. ಆಗಿನ ಕಾಲದಾಗ ಗಾಡಿಗೆ 5,000 10,000 ಲಾಭ ಆಕಿತ್ತು. ಅದಾದ್ಮೇಲೆ ಹತ್ತಿ ವ್ಯಾಪಾರ, ಆಮೇಲೆ ದಾಳಂಬರಿ ಪಡ ಹಿಡೋದು, ಆಮೇಲೆ ಚಿಕ್ಕೋನ್ ಪಡ ಹಿಡೋದು, ಆಮೇಲೆ ಒಂದು ಯಾವುದೋ ಒಂದು ಅವಕಾಶ ನನಗೆ ಹೊತ್ತಿತ್ತಪ್ಪ ಅಂದ್ರೆ ಹೊತ್ತಿತ್ತಂದ್ರೆ ನಾನು ಈಗ ಒಂದು ಲೋಕಾಪುರ ತಾಲೂಕು ಹೋರಾಟ ಸಮಿತಿಯಲ್ಲಿ ನನ್ನನ್ನು ನೇಮಕ ಮಾಡ್ಯಾರ. ಅವ್ರು ಫೋನ್ ಬರೋದ ದಿಗದ ಹೊತ್ತಿತ್ತಪ್ಪ ರಾತ್ರಿ 10 ತನಕ ಕೆಲಸ ಮಾಡ್ತೀನಿ ನಾನು. ಹಂಗೆ ಕೆಲಸ ಮಾಡೀನಿ. ಉದ್ಯೋಗಕ್ಕೆ ನಾ ಬೆನ್ನತ್ತೀನಿ, ಅದರಿಂದ ಅದು ಉದ್ಯೋಗ ಬಂತಷ್ಟೇ. ಭಾಳ ಪ್ರಯೋಜನವಾಗಿ ದುಡ್ದೀನಿ. ಎಲ್ಲರಿಗಿಂತ ಬೆಲೆ ಹೇಳಬೇಕಪ್ಪ ಅಂದ್ರೆ ಇವತ್ತು ನಮ್ಮ ಆತ್ಮೀಯ ಒಬ್ಬ ಸಹೋದರ ಸಂಬಂಧ ಅವರದಾರ, ಹಿರಿಯನ ಸ್ಥಾನ ಇವ್ರದಾರ. ನೀವು ನಂಬ್ತೀವಿಲ್ಲ ಗೊತ್ತಿಲ್ಲ, ನಾ ಸಂಜೆನಾಗಿ ವಿಚಾರ ಮಾಡ್ಕೊಂಡು ಮಾಡಿದ್ದು ಬೆಳಗ್ಗೆ ಸಿಕ್ಕತ್ತೆ ನನಗೆ. ಹೇಳು ಅಷ್ಟು ನನಗೆ ದೇವ್ರ ಹಿಂಬಲ್ಲಿ ಬೆನ್ನತ್ತೀನಿ. ಸಂಜೆ ಮುಂದೆ ಅನ್ಕೊಂಡಿದ್ದು ಬೆಳಗ್ಗೆ ಸಿಕ್ಕತ್ತೆ, ಬೆಳಗ್ಗೆ ಸಿಕ್ಕತ್ತೆ. ಎಂಥ ಪುಣ್ಯ ರೀ ಅದು. ಆ ಟೈಪ್ ಅಂದ್ರೆ ಇನ್ನೊಬ್ರಿಗೆ ಕೆಟ್ಟ ಮಾಡೋದು ಗೊತ್ತಿಲ್ಲ ಸರ್ ನನಗೆ. ನನ್ನ ವ್ಯಕ್ತಿಗೆ ಜಳ ಯಾರಿಗೂ ಬಡಿಸಿಲ್ಲ. ಹೌದು, ಇದನ್ನ ಮಾಡ್ಕೊಂಡು ಬಂದ್ರೆ ಈಗ ಶೇಂಗಾ ತುಂಬಿದ್ರಿ, ಹತ್ತಿ ತುಂಬಿದ್ರಿ, ಎಲ್ಲ ತುಂಬಿದ್ರಿ, 3 ಮಂದಿ ಟೀಮ್ ಆತ್ರಿ. ಅವಾಗ 2000ದಾಗ ಪಂಚಕಟ್ಟಿ ಮಟ್ಟ ಅವ್ರು 5 ಇತ್ತು ಒಂದು. ಅವ್ರು ಬಂದ್ ಮಾಡಿದ್ರು. ಬಂದ್ ಮಾಡಿದ್ವಿ. ಅವಾಗ ಕಷ್ಟ ಸಾಧ್ಯ ವರ್ಷ ನಡೆಸಾಕಿದ್ದಿಲ್ಲ ಅವ್ರಿಗೆ. ನಾವು 3 ಜನ ಪಾರ್ಟ್ನರ್ ಕೂಡ ತೊಗೊಂಡ್ವಿ. ಅದನ್ನ ತೊಗೊಂಡ ಮ್ಯಾಗ ಅದನ್ನ 7 ವರ್ಷ ಮಾಡಿದ್ವಿ. ಅದ್ರಾಗ ನಂದ ಈ ಹೋಲ್ಸು A to Z ಹಣಕಾಸು ಸಚಿವ ನಾನ ರೀ. ಮ್ಯಾನೇಜ್ಮೆಂಟ್ ನಂದ. ಅದ್ರಾಗ ಒಬ್ಬ ಕ್ಯಾಸರ್ ಇದ್ದಾವೆ ಮಾಡಿದ ಸ್ವಲ್ಪ ಅಡಿ ಚಟ ಹಿಡಿದು ಶುರು ಮಾಡಿದ. ಲೆಗ್ನ ಪೇಮೆಂಟ್ ಐತಿ, ಡ್ರಾದಾಗ ರೊಕ್ಕಿದ್ದಿಲ್ಲ. ಅವಾಗ ಏನು ಮಾಡಿದ್ನಿ, ಅವನೊಂದು ವಾತಾವರಣ ನೋಡ್ಕೊಂಡು ನಾನು ಇವು ಮಾಲು ಕೊಟ್ಟಿನಲ್ರಿ, ಪೇಮೆಂಟ್ ಅಲ್ಲೇ ಬ್ಲಾಕ್ ಮಾಡಿಬಿಟ್ಟು ನಾನು ರಿಲೀಸ್ ಮಾಡ್ಕೊಳ್ಳಿಲ್ಲ. ಇಲ್ಲಿ ಕೊಡೋ ರೈತರಿಗೆಲ್ಲ ಅವ್ರಿಗೆ ಕೊಡಬೇಕು ಅನ್ನೋ ಟೈಪ್ ಸೃಷ್ಟಿ ಮಾಡಿ ಕುಲ್ಲ ಮಾಡಿಬಿಟ್ಟು. ಅವಾಗ ಅದು ವರ್ಷಕ್ಕೆ 3 ಲಕ್ಷ ರೂಪಾಯಿ ಬಾಡಿಗೆ ಇತ್ತು ಅದಕ್ಕೆ ಮಿಲ್ಗೆ. 3 ಲಕ್ಷ ಪಂಚಕಟ್ಟಿ ಮಾಡಿ ಸದಾಪಣ್ಣರು ಇವತ್ತು ಅದಾರ ಅವರು. ಅವ್ರಿಬ್ರು ಕೂಡ ಒಂದಾದ್ರು, ನಾನೊಬ್ಬ ಅದೇ. ಅವ್ರಿಬ್ರು ಹಿಂದೂ ಸ್ವಾಮಿಗಳು, ನಾ ಮಮ್ನೇಂಸ. ಅವಾಗ ಒಂದು ಸ್ಪರ್ಧೆ ಇದ್ದಲ್ಲಿ 3,50,000 ಬಾಡಿಗೆ ಇದ್ದ ಮಿಲ್ಲನ್ನ 4 ಲಕ್ಷ ಬಾಡಿಗೆ ಕೊಡ್ತೀವಂತ ಅವ್ರು ಕೇಳಕ್ ಹೋದ್ರು. 3,50,000 ಇದ್ದದ್ದು ನನಗೆ ವ್ಯಕ್ತಿಗೆ ವಹಿವಾಟು ಮಾಡಕ್ಕೆ ತ್ರಾಸ ಆಗತ್ತೆ, 50,000 ಕಮ್ಮಿ ಕೊಟ್ಟರೆ ನನಗೆ ಕೊಟ್ಟೆ ಅಂತ ಅಂದೆ. ಅವ್ರು 3,50,000 ಬಿದ್ದದ್ದು ಬಾಡಿಗೆನ 4 ಲಕ್ಷ ಕೊಡ್ಲಾರ್ದ 3,50,000 ಇದ್ದ ಮಿಲ್ಲನ್ನ 3 ಲಕ್ಷ ಬರನೆ ಕೊಟ್ಟರು ಅವರು. 2007 2011 ತನಕ ಆ ಮಿಲ್ಲ ಇದ್ದು ಮತ್ತೆ 4 ವರ್ಷ. ಅವಾಗ ಒಂದೊಂದು ಕರೆದೊಂದು ಬಾಡಿಗೆ ಕೊಟ್ಟರು. ನಾನು ಇದನ್ನು ಬೇರೆ ಎಸ್ಟಿಮೇಟ್ ಮಾಡ್ತೀನಿ, ನೀನು ಜಗದಾಗ ಬೇರೆ ಸೆಟ್ ಆಗತ್ತೆ ಈಗಿಂದ. ಬೇರೆ ನನ್ನ ಜಗದಾಗ ಕಟ್ಸಿಗಿಂದ ಅಲ್ಲಿಯೂ ಸಾಮಾನು ತೊಗೊಂಡಿಗಿಂದ ಅವ್ರು ಕೊಟ್ಟ ಪೆಟ್ಟಿಗೆ, ಅವ್ರು ಕೊಟ್ಟ ಗಲ್ಲಿಯನ್ನು ಇಟ್ಕೊಂಡು ಇವತ್ತು ಅವ್ರ ಒಂದು ಆಶೀರ್ವಾದದಿಂದ ಅವ್ರ ಹೆಸರಿಗೆ ಕೀರ್ತಿ ಬರುವಂಗೆ. ಹೆಂಗಪ್ಪ ಅಂತಂದ್ರೆ ಈಗ ನೀವು ಪರಿಚಯ ಮಾಡಿಕೊಟ್ರು, ನಾನು ಲೋಕಾಪುರ ಪರಿಚಯ. ಅವ್ರು ಯಾರಪ್ಪ ಪಂಚಕಟ್ಟಿ ಮೀಟ್ ಮಾಡಿದ್ನಲ್ಲ ಅವ ಅಲ್ಲ ಸಾಬ್ ಅನ್ನೋ ಹಂಗೆ ಅವ್ರ ಹೆಸರು ಬೆಳೆಸಿದ್ದೆ ನಾನು. ಹೀಗಾಗಿ ಅವ್ರ ಪರಿವಾರದವ್ರು ನನ್ನ ಮ್ಯಾಗ ಒಂದು ಭಾಳ ಒಂದು ವಿಶ್ವಾಸ ಐತಿ. ಒಂದು ಸುಮಾರು ನನ್ನ 5 ಗಾಡಿ ತೊಗೊಂಡ್ರಿ ಕಾರ್ ಗಾಡಿ. ಅವರು ಅವ್ರು ಉಪಯೋಗ ಮಾಡಿದ್ದು ತೊಗೊಂಡು ಹೊಳ್ಳಿ ಅಷ್ಟೇ ಕೊನೆಗೆ ನಾನು ಕಾರ್ ಗಾಡಿ ತೊಗೋಬೇಕಂದ್ರೆ ನಾನು ತೊಗೊಂಡ್ಮ್ಯಾಗ ಅದು ತಂದು ಪೂಜೆ ಮಾಡಿ ಅವ್ರ ಕೈ ಕೊಟ್ಟು 5 ದಿವಸ ಹತ್ತಿಸಿದ ಮ್ಯಾಗ 2 ದಿವಸ ನಾನು ಹತ್ತೀನಿ. ನಂದು ವಿಶ್ವಾಸ ಬಾಡ್ರಿ. ಈಗ ಒಂದು ಇವ್ರ ಜೊತೆ ಒಂದು ಏನೋ ಒಂದು ಒಡನಾಟ ಇತ್ತು ಅಂತ ತಿಳ್ಕೊರಿ. ಆ ಒಡನಾಟ ಈಗ ಒಂದು ಇದೊಂದು ಪ್ರಪೋಸ್, ಇವ್ರಿಗೊಂದು ಜವಾಬ್ದಾರಿ ಹಾಕಿ ನಾನು ತಿಳ್ಕೊರಿ. ಈಗ ಮಾಡ್ಬೇಕಂತ ಇದು ಸ್ವಲ್ಪ ನಾ ತಲೆ ಕೆಡಿಸ್ಕೊಂಡಿಲ್ಲ, ಅವ್ರು ತಲೆ ಕೆಡಿಸ್ಕೊಂಡ್ರ ಹಂಗೆ ಒಬ್ಬರು ನಂಬಿಡ್ತಾನೆ ನಾನು. ಆಯ್ತು, ಅದನ್ನ ಮಾಡಿದ್ರೆ ಮಿಲ್ ಒಬ್ಬರೇ ಮಾಡ್ಕೋತ ಸರ. ಒಬ್ಬರೇ ಮಾಡ್ಕೋತ ಹೋಗ್ಕೊಂಡು ಹಂಗೆ ಹೊಳ್ಳೆ ಸ್ವಲ್ಪ 2013 12 ನನ್ನ ಮಗಳು ಲಗ್ನ ಮಾಡಿದ್ನಿ. 13 ಸ್ವಂತ ಮಿಲ್ ಹಾಕೊಂಡು ಸ್ವಲ್ಪ ಒಂದು ಉದ್ಯೋಗಗಳು ಒಬ್ಬನ ಆದ ಡಿಸಿಷನ್ ಚಂದ ತೊಗೊಂಡೆ ನಾನಾಗ. ಈಗೇನ ಸಮ್ಮಿಶ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ಬೇಕಾ ವ್ಯಕ್ತಿಗೂ ಸರ್ಕಾರ ಮಾಡ್ಬೇಕು ಹೆಂಗೆ ಪಡ್ಕೋದಿಲ್ಲ. ಅವಾಗ ಮಾಲ್ ಯಾವ ಟೈಮ್ ತೊಗೋಬೇಕು, ಹೆಂಗೆ ಕೊಡ್ಬೇಕು ಅನ್ನೋದು ನನಗೆ ಚಕ್ರಾಧಿಪತಿ ಚಲೋ ಮಾರ್ಜನ ಮಾಡ್ಕೊಂಡೆ. ಅವಾಗ ಚಲೋ ಮಾರ್ಜನಪ್ಪ ಅಂತಾರೆ. ಈಗ ಶಾಲೆಯಲ್ಲಿ ಅಕ್ಷರ ಬರೋನು ಕರೆಕ್ಟ್ ಇರಬೇಕು, ಪ್ರಶ್ನೆ ಪತ್ರಿಕೆನೂ ಕರೆಕ್ಟ್ ಇರಬೇಕು.
ಅಕ್ಷರ ಬರ ತಪ್ಪಿದ್ರೆ ಬೇಕಾದಂಗೆ ಕರೆಕ್ಟ್ ಬರಲಿವ ಒಂದು 20 ಮಾರ್ಕಸ್ ಸಾಲ ಮಾರ್ಕಸ್ ಕಟ್ ಮಾಡಕ್ಕೆ ಸಾಧ್ಯ ಐತಿ. ಓಕೆ. ಅವ ಅಷ್ಟು ಅಕ್ಷರ ಚಂದ ಬರ್ದು ಅಷ್ಟು ತಪ್ಪ ಬರಲಿವ ಆ ಬರ್ದದ ಅಕ್ಷರಕರ ಒಂದು 20 ಮಾರ್ಕಸ್ ಕೊಡಾಕ ಮಾರ್ಕಸ್ ಕಣ್ಕರ ಬರ್ತೈತಿ. ಅದ್ಭುತ. ಹಂಗ ಇತ್ನ್ಯಾಗ ಉದ್ಯೋಗ ಅವ್ರಿಗೆ ಹತ್ತಿರ ಅವಾಗ ಕೊಡುದು ಅದಕ್ಕೆ ಏನು ಏನಪ್ಪ ಮಾಲ್ ತಗೊಳ್ಳೋದು ಕೊಡೋದು ಎಣ್ಣೆ ಸೆಣ್ತಾನ ಅದಾಗ ಅವೆರಡು ಕುಡ್ಕೊಂಡ್ಬಿಟ್ಟಿದೆ. ಕುಡ್ಕೊಂಡು ತಕ್ಕಂತ ತೆಜಿ ಮಂದಿ ಮಾಡ್ಕೋದು ಅದು. ಈಗ ಅವನ್ನ ಹೆಂಗೆ ಹೇಳ್ಬೇಕಪ್ಪ ಅಂತಾರೆ ನನಗೆ ಹೇಳಿದಿಲ್ಲ ಈ ಟೈಮ್ನಾಗ ಇದು ಮಾರಬೇಕಪ್ಪ ಅಂತ ಸ್ವಲ್ಪ ಒಂದಿಟ್ಟು ಮ್ಯಾಗಿನ ಮಿಸ್ಸೇಜ್ ಬಂದು ಅಂತ ತಗೋರಿ ಅಡ್ಡ ಹಚ್ಬಿಟ್ಟು 8 ಗಾಡಿ ಮಾಲ್ ತೋದಿದ್ದು ನಾನು ಅವನ್ನ ಒಂದು ವಾರ ಮಾರ್ಕೊಟ್ಟು ಒಂದು 2-3 ಲಕ್ಷ ಲಾಭ ಹಾಕಿದ್ದವು. ಅವನ್ನ ಒಂದು ಇದು ಫ್ರೀಡಮ್ ಸಿಗ್ತದೆ ಅದಕ್ಕೆ. ಈಗ ಮತ್ತೆ ಹಂಗೆ ಮಾಡ್ಕೋತ ಒಂದು ಸಲ ದೇವರು ಮತ್ತು ಆಯುಷ್ಯ ತಂದೆ ತಾಯಿ ಆಶೀರ್ವಾದ ಕರ್ಕೊಂಬಂದು ಅಣ್ಣ ಹಾಕಿದ ನನ್ನ ಸಹೋದರಿಯರು ಎಲ್ಲರೂ ಹಿಡ್ಕೊಂಡು ನನಗೆ ಭಾಳ ಒಂದು ನನ್ನ ಬಗ್ಗೆ ಒಳ್ಳೆ ಕಾಳಜಿ ಐತಿ. ಇಷ್ಟೇ ತಿಳ್ಕೊರಿ. ಈಗ ನನ್ನ ಮಕ್ಕಳ ಮದುವೆಗೆ ತಮ್ಮ ಗಾಡಿ ತೊಗೊಂಬಂದು ಇವನ್ನೆಲ್ಲ ಹುಡುಗಾಡ್ಕೊಂಬಂದು ಇವ್ರು ನಮಗೊಂದು ಸಪೋರ್ಟ್ ಮಾಡ್ತಾರಪ್ಪ ಅಂದ್ರೆ ನನ್ನ ಬಗ್ಗೆ ಅವ್ರ ಅಭಿಪ್ರಾಯ ಮರ್ತಾಗತ್ತೆ. ಹಂಗೆ ನಾನು ಎಲ್ಲರಿಗೂ ಏನು ಮಾಡೀನಿ ರೀ ನನ್ನದೇ ಆದ ಒಂದು ಪ್ರೇಮತ್ವ ಸ್ನೇಹ ಬೆಳೆಸ್ಕೊಂಡ್ಬಿಟ್ಟೀನಿ. ಹೀಗಾಗಿ ರೊಕ್ಕದ ಜೊತೆ ಹೋಗಿಲ್ಲ, ರೊಕ್ಕ ತಾನೇ ಹಿಂಗೆ ಹಿಮಾಲಯ ಮಾಡ್ತಾರೆ ಅಷ್ಟು. ಈಗ ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡಕತ್ತು, ಸ್ಕೂಲ್ ತೊಗೊಳ್ಳಿ ಸರ್, ಒಂದು ಬಿಲ್ಡಿಂಗ್ನು ತೊಗೊಂಡೆವು, ಆ ಕಡೆಗೆ ಸ್ವಲ್ಪ ಇನ್ವೆಸ್ಟ್ಮೆಂಟು ಮಾಡೇವು, ಸಾಲನೂ ಮಾಡ್ಕೊಂಡೆವು. ಎಲ್ಲ ಜೊತೆ ಮಾಡೀವಿ. 2 ಮಕ್ಕಳು ಲಗ್ನ ಮಾಡ್ತೀವಿ. ಒಬ್ಬರು ಮಗ ಊತನ ಅವು ಸ್ವಸ್ಥರು ಸ್ವಲ್ಪ ವಿದ್ಯಾವಂತದಾರ, BSc ಮತ್ತು BCom ಓದ್ತೀವಿ. ಅವ್ರೇನು ಆಸಕ್ತಿಯಿಂದ ಅವರು ಮಾಡ್ತಾರಂತ ನಾವು ಉದ್ಯೋಗನೂ ಮಾಡಿಲ್ಲ. ನನಗೇನಿರ್ತದೆ ಅದು ಮಾಡಿ ನಾನು ಅದಕ್ಕೆ ಅವ್ರು ಏನು ಶಕ್ತಿ ತೋರ್ಕೊಂಡು ಇಂಥ ಗುರು ಹಿರಿಯರ ಸನ್ಮುಖದಲ್ಲಿ ಕ್ಲೈಂಟ್ ಇದನ್ನು ಮಾಡ್ತೀವಪ್ಪ ಅಂದ್ರೆ ಅವ್ರು ಬಿಟ್ಕೊಟ್ಟು ಮತ್ತು ನನಗೆ ಅವರು ಇಲ್ಲ ಅವ್ರು ಇನ್ನೂ ಸಪೋರ್ಟ್ ಮಾಡಿ ಇನ್ನೊಟ್ಟು ಮಾಡಿ ನಿಮ್ಮ ಕಡೆ ಸಾಧನೆ ಐತಾರೆ. ಅವ್ರು ಇನ್ನೂ ರಾತ್ರಿ 12 ಗಂಟೆ ದುಡಿಯಂಥ ಉದ್ಯೋಗಗಳು ಇನ್ನೂ 2-3 ಸೃಷ್ಟಿ ಮಾಡಕ್ಕೆ ನಾನು ಟೆಕ್ನಾಲಜಿ ಐತಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಒಟ್ಟು ನಿಮ್ಗೆ ಇದು 24 ಗಂಟೆ ಸಾಲವಲ್ದ ಅನ್ಸುತ್ತೆ. ಇಲ್ಲ ಇಲ್ಲ ಇನ್ನೊಂದು ಸ್ವಲ್ಪ ಚೇಂಜ್ ಆಗ್ಬೇಕನ್ನ ಇವು ಗಾಡಿಗಳು ಸಾಲಾಗಿಲ್ಲ, ಡ್ರೈವರ್ಗಳು ಸಾಲಾಗಿಲ್ಲ. ಭಾಳ ಪ್ರಯತ್ನ. ಒಟ್ಟ ಈಗ ನೀವು ಬೇರೆ ಬಿಲ್ ಈಗ ಹೋಗೋ ಮಟ್ಟ ಮತ್ತೆ ಅದನ್ನ ರಿಪೀಟ್ ಮಾಡ್ತಾರೆ. ಈಗ ಯಾರ್ಯಾರು ಫೋನ್ ಬಂದವಲ್ರಿ ಕಡೆಗೆ ನೀವು ಹಚ್ಚಿದ್ರೆ ಏನೋ ಹಿಂಗೆ ಈಗ ಬಿಜಿ ಐತಿ ಈಗ ಎಪ್ಸಿದ್ರೆ ನಿಮ್ದು ಇದನ್ನ ಅನಿಸ್ತೈತಿ. ಈಗ ಈ ಕಡೆ ನಿಮ್ಗೆ ಬಂದ ನೀವು ಹಚ್ಚಿರಿ ಅಂತ ತಿಳ್ಕೊ. ಹೌದು. ಇಲ್ರಿ ಯಾಕೆ ಹಚ್ಚಿದ್ರಿ ಏನ್ ಹಚ್ಚಿದ್ರಿ ಮತ್ತೆ ಅದನ್ನ ದಂಡಿ ಅವ್ರದ್ದು ಸಿಸ್ಟಮ್ ಬೇರೆ ಕಡೆ ಇದ್ದೆ ಸಾರಿ ರೀ ಹೇಳ್ರಿ ಬಾಳಶೆಟ್ಟಿ ಅವರ ಹಿಂಗ ಈಗ ನಿಮ್ಮದು ಕಂಪ್ಲೀಟ್ ಸಾಮ್ರಾಜ್ಯ ತೋರ್ಸನ. ಯಾಕೆ ಅಂತಂದ್ರೆ ಮನುಷ್ಯ ಮನ್ಸು ಮಾಡಿದ್ರೆ ನಿಯತ್ತಾಗಿದ್ರೆ ಸಮಾಜಮುಖಿ ಆಗಿದ್ರೆ ನಿಮ್ಮಂಗೆ ಆಗ ಸಾಧ್ಯ ಅಂತ ಇವತ್ತಿನ ಉಡುಪಿಗೆ. ಈಗ ಮೊನ್ನೆ ನನಗೆ ನಾವು ಹೂವೆ ಮಾಡಿದಾಗ ನವಂಬರ್ 1 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ನನಗೆ, ಜಿಲ್ಲಾ ಪ್ರಶಸ್ತಿ. ನನಗೇನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನವಂಬರ್ 1 ಅಂದ್ರೆ ಹಿಂದಿನ ದಿವಸ 4 ತಾರೀಕು ಜಿಲ್ಲಾಡಳಿತ ಫೋನ್ ಬಂದ ಸಿಕ್ಕತ್ತೆ ನನಗೆ. ಆಮೇಲೆ ಸರ್ ಈಗ ನಮ್ಮ ಸೆಟ್ ಗೊತ್ತು ಸಿಂದಗಿ ತಾಲೂಕದಾಗ BSc 100 ಸ್ಟೂಡೆಂಟ್ಗಳು 50 ಮಂದಿ ನಾನು ಸ್ಕೂಲಿಗೆ ಇದು ಪಿಕ್ನಿಕ್ ಬಂದಿರೋ ಅವರು ನನ್ನ ಇದು ಕೇಳಕ್ಕೆ ಏನು ಮಾಡ್ತೀನಿ ಅನ್ಸಿಂದ ಇವು ಜಾಮು ಕಡೆ ನಾವು ಸ್ವಲ್ಪ ಇದನ್ನ ತಿಳಿದು ಹೇಳೇವ್ರಿ. ಈಗ ಒಂದೇ ದಿವಸಕ್ಕೆ ಎಲ್ಲ ಹೇಳ್ಬಿಟ್ರಪ್ಪ ನಾನು ಆಸಕ್ತಿ ಬೇಡ 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 ನಾವು ಫುಲ್ ಅಲ್ಲಿ ನಿಂತ್ಕೊಂಡು ಮಾತಾಡೋಣ. ಇನ್ನೊಂದ್ಸಲ ಆಯಿಲ್ ಮಿಲ್ನಾಗ ನಿಮ್ಮ ಶಾಲ್ಯಾಗ ನಿಮ್ಮ ಹೊಲದಾಗ ಹಂಗೆ ತರೋಣ ಗೆಳೆಯರ. ಉತ್ತರ ಕರ್ನಾಟಕದ ಒಂದು ವೈಶಿಷ್ಟ್ಯ ನೀವು ಕೇಳ್ರಿ. ಇಲ್ಲಿ ನೋಡ್ರಿ ಬಸವಲಿಂಗಯ್ಯನವರು ಆ್ಯಕ್ಚುಲಿ ನಮ್ಮ ಮನೆ ಗುರುಗಳು ಆಗ್ಬೇಕು, ಮನೆ ಗುರುಗಳು ಇವರು, ಸಾಮಾಜಿಕ ಗುರುಗಳು. ಇತ್ಲ ಕಡೆ ಅಲ್ಲಾ ಬಕ್ಕೇಶ್ ಅವರು. ಇದು ಉತ್ತರ ಕರ್ನಾಟಕದಾಗ ಯಾಕೆ ಸಾಧ್ಯ ಅಂದ್ರೆ ನಾವು ಆ್ಯಕ್ಚುಲಿ ದೊಡ್ಡವ್ವ ಚಿಗವ್ವ ಹೌದ್ರಿ ನಮ್ಮ ಮನೆ ಸುತ್ತಾರ್ದ ಎಲ್ಲ ಎಲ್ಲ ನಾವು ಹಂಗ ಇರ್ತೀವ್ರಿ. ದೊಡ್ಡವ ಅಂತೀವಿ, ಚಿಕ್ಕವ ಅಂತೀವಿ, ನಾವು ಹಿಂಗ ಬೆಳೆದವ್ರಿ. ಕಾಕ ಅಂತೀವಿ, ದೊಡ್ಡಪ್ಪ ಅಂತೀವಿ. ಈ ಸಂಸ್ಕೃತಿ ಉತ್ತರ ಕರ್ನಾಟಕದಾಗ ಮಾತ್ರ ಸಿಗಕ್ ಸಾಧ್ಯ, ಹೌದಲ್ರಿ? 100%. ಹಂಗಾಗಿ ಇನ್ನು ನಾವು ಇವ್ರು ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಯಾವಾಗ ನಾವು ಹೋಗ್ತೀವಲ್ರಿ ಬರೀ ಭೇಟಿಯಾಗ ಓದಿದ್ ಪೇಡೆ ಅವ್ರ ಜೋಡಿ ನಮಗೂ ಏನು ಇಲ್ಲ ಅಂದ್ರೆ ಬರೀ ಬರಾಕತ್ತೀವಿ. ಅಲ್ಲಿ ಲೂಟಿಗೆ ಹೋದ್ರೆ ಅವ್ರಿಗೆ ಭೇಟಿಯಾಗ ಹೋದ್ರ ಹೋಗಪ್ಪ 2 ಪಾಕೆಟ್ ಇವ್ರಿಗೆ ಇವ್ರ ಹಂಗೆ ಗ್ರಾಮೀಣ ಭಾಗದಾಗ ರೀ ನಾವು ಮೇಟಿಯರ್ ಪರಿವಾರ ಅತಿ ಹೆಚ್ಚು ನನ್ನ ಜೊತೆ ಸಂಪರ್ಕ ಹಾಲಮತ ಸಮಾಜ ನಮ್ಮ ಜೊತೆ ಭಾಳ ನಮ್ಮ ಊರಾಗ ಅದೈತ್ರಿ. ಮೇಟಿಯರ್ ಫ್ಯಾಮಿಲಿಗಳು, ಹುಂಡೇಕರ್ ಫ್ಯಾಮಿಲಿಗಳು. ಅವ್ರು ಯಾವ ಟೈಪ್ ಏನು ಮಾಡ್ತಾರಪ್ಪ ಅಂದ್ರೆ ಅತ್ತಿ ಮಾವ ಅಣ್ಣ ತಂಗಿ ಅನಿಸಿಂದ ನಮ್ಮ ಒಡ ಹುಟ್ಟಿದವ್ರ ಸಂಬಂಧ ಏನಿಲ್ಲ ಆ ಸಂಬಂಧ ಗ್ರಾಮೀಣ ಭಾಗ ಇನ್ನೂ ಜೀವಂತ ಐತಿ. ಅದ್ರಾಗ ಇರುವ ಟೆಸ್ಟ್, ಅದ್ರಾಗ ಇರುವ ಒಂದು ಮಜಾ, ಅದ್ರಾಗ ಇರುವ ನೆಮ್ಮದಿ. ಇವತ್ತು ನಾವೇ ನೀವು ಎಸಿ ರೂಮ್ನಾಗ ಕುಂತು ಮಾತಾಡ್ತೇವಲ್ಲ, ಇದು ಯಾವುದು ಅದು ಸರಿ ಸಮಾನ ಅಲ್ಲ. ಅಲ್ಲಲ್ಲ ಹೌದು. ಅಕ್ಷಿ ಕಟ್ಟಿ, ಹನುಮಂತುಡು ಕಟ್ಟಿ, ಹಳೆ ಸಾಲಿ, ಗಡಿ ಮನಿ, ಕನ್ನಡ ಸಾಲಿ, ಸಂಜೆ ಒಂದೊಂದು ತಾಸು ಮಾತಾಡ್ಕೊಂಡ್ರದು, ಯಾರೇ ಬೀರ್ ಬಂದು ಕಾರ್ಯ ಸುಮಾರಿ ಮಾಡಿಸೋದು, ಬಜಿ ತರೋಗ ಅನ್ನೋದು, ಇವೆಲ್ಲ ಹೇಳಕ್ಕೆ ಸಿಗಂಗಿಲ್ಲ, ಎಲ್ಲಿ ಸಿಗಂಗಿಲ್ಲ. ನೀವು ಹೋದ್ರೆ ತಿಳಿರಿ ನೀವು ಹೋಟೆಲ್ ನನಗೆ ಈಗ ಹೇಳಿರ್ತಾರ ಮತ್ತೊಬ್ಬರಿಗೆ ನಾ ಹೋದ್ನೆ ತಿಳಿರಿ ಹೆಗಲ ಮೇಲೆ ಕೈ ಹಾಕೋತಾರ ಅಲ್ಲೂ ಇದು ಹಿಂಗ ಇದು ಇಲ್ಲಿ ತಂದಿವಿ ಅವ್ರದೊಂದು ಸಿಸ್ಟಮ್ ರೀ ಅದ ಬ್ಯಾಸರಿಲ್ಲ ಅವ್ರಿಗೆ ಹೇಳಕ್ಕ.
ನನ್ನ ಕರ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಒಟ್ಟು ತೋರಿಸಿದಾಗ ಅವ್ರಿಗೆ ಸಮಾಧಾನ. ಅದಕ್ಕೆ ನಾವೇನು ಮಾಡಿವಿ ಗೊತ್ತನ್ರಿ, ಯೂನಿವರ್ಸಿಟಿಯಲ್ಲಿ ಏನು ಕಲಿಯೋಕ್ಕಾಗಲ್ಲ, ನಿಮ್ಮಂಥವ್ರು ಹಿಡ್ಕೊಂಡ್ಬಿಡ್ತೀವಿ, ನೀವೇ ಯೂನಿವರ್ಸಿಟಿ ನಮ್ಗೀಗ. ಸರಿ, ನಾನು ಅಷ್ಟು ದೊಡ್ಡ ಉಚ್ಚಾರದಿಂದ ಆಗತ್ತಿಲ್ಲ. ಬಟ್ ನಾನು ಒಂದು ಮಾತು ಹೇಳ್ತೇನೆ ರೀ, ನಾವು ಹೇಳಿದ್ದೀನಿ ನೀವು ಕೇಳದೇ ಇದ್ರೆ ಇರ್ಬೋದು, ತಿಳ್ಕೊಂಡು ನಿಮ್ಮ ಜೀವನದಾಗ ನೀವು ಸುಖವಾಗಿ ಬದುಕ್ಬೋದು, ಇಷ್ಟು ಮಾತು ಹೇಳ್ಬೋದು. ಇವ್ರ ಮಿಲ್ ನಡೀತಿರ್ತೈತಿ, ಇವ್ರದ್ದು ಒಂದು ಮಾಡಲ್ಲ. ಕೊಲ್ಲಾಪುರದಾಗ ಮಿಲ್ ಒಂದ್ ಸಣ್ಣ ಮಿಲ್ ಇದ್ದಿಲ್ಲ, ಅವ್ರ ಮಾಲ್ ಕಳಿಸ್ತಾರ. ಇನ್ನೊಂದು ಇದ್ರಾಗ ಇಸ್ಲಾಂಪುರ್ನಾಗ ಕಳಿಸ್ತಾರ. ಇವ್ರ ಹೆಸರ್ಲೆ 4-5 ಮಿಲ್ನವ್ರು ಬದುಕ್ತಾರ. ಒಂದ್ ಗಾಡಿ ಇಳಿಸೋದು, ಅವರೆಲ್ಲ ಮಾಲ್ ರೆಡಿ ಆಗಿ ಕಾಳು ಮಾಡ್ಲಿ 1 ತಿಂಗಳು ಬಿಟ್ಟು ರೊಕ್ಕ ಇಸ್ಕೋತಾರ ಅವ್ರ ಕಡೆ. ಅದು ಕೊಟ್ಟಾಗ್ರಿ. ಈ ಒಂದೇ ಹೇಳ್ತ ಕೇಳ್ಸರಿ, ಈಗ ನಮ್ಮ ಲೋಕಾಪುರದಾಗ 4-5 ಮಂದಿ ದೊಡ್ಡ ಗಣ್ಯ ನನಗಿಂತ ಮೂಲತವಾಗಿ ಉದ್ಯಮಿ ಕುಟುಂಬದಲ್ಲಿ ಹುಟ್ಟಿ ದೊಡ್ಡ ಉದ್ಯಮ ಮಾಡುವಂಥ ಪರಿವಾರದವ್ರು ಇದ್ರು. ಅವ್ರ ಕೈಯಾಗ ನೌಕರಿ ಮಾಡಿದಾಗ ಯಾವ ಡಬ್ಬನು ವ್ಯಾಪಾರಸ್ ಆಗಿಲ್ಲ. ನನ್ನ ಕಡೆ ನೌಕರಿ ಮಾಡಿದ್ರೆ 15-16 ಮಂದಿ ವ್ಯಾಪಾರಸ್ ಆಗ್ಯಾರ, ಸೆಟ್ರಿಗೆ ಹೋಗ್ತೈತಿ. ಈಗ ಎಷ್ಟು ಮಂದಿ ಇದಾರೆ ಕೆಲಸ ಮಾಡ್ರ? ಸ್ಟೂಡೆಂಟ್ 50 ಮಂದಿ ಸ್ಟಾಪ್ ಐತಿ. 50 ಮಂದಿ ಸ್ಟಾಪ್ ಐತಿ. 50 ಮಂದಿ ಇದೇನ್ರಿ ಬರೇ ಹೆಸರಿಗೆ ಸ್ಟಾಪ್ ಐತಿ. ಇಂಡೈರೆಕ್ಟ್ಲಿ ಇಲ್ರಿ ಹೇಳಿದ್ರಲ್ರಿ. ಈಗ 5 ಮಿಲ್ ನಡೀತಾವ, ಅಲ್ಲಿ 8 ಮಂದಿ ರೀ ಮಹಾರಾಷ್ಟ್ರದಾಗ ನಡೀತಾವ. ಈಗ ಹಂಗ ಇಂಡೈರೆಕ್ಟ್ಲಿ ಭಾಳ ಅದಾರ. ಈಗ 50 ಏನ್ರಿ, ಈಗ ಲೇಬರ್ ಕಾರ್ಕೊಂಡು ಇವ್ರು ಅವ್ರು ಯಾರಿಗೂ ಇದನ್ನ ಅನ್ನಂಗಿಲ್ಲ, ನೀವ ಮಾಲಕ್ ಅಂತಾರೆ. ಇವ್ರಿಗೆ ಬಂದೊಂದು ಒಬ್ಬೊಮ್ಮೆ ಹೇಳ್ತಾರೆ, ಅಯ್ಯೋ ಅಲ್ಲ. ಮತ್ ಇಂಥ ಮೊಬೈಲ್ ಹಿಡ್ಕೊಂಡು ನೀವೆಲ್ಲರ ಮಾತಾಡ್ಕೊಂಡು ನಿಂತಿದ್ರ ಮತ್ತೆ ಯಾರ ಕೇಳ್ತಾರ ಎಲ್ರಿ ರೊಕ್ಕಕ್ಕೆ ಇವ್ರ ಕಡೆ ಬಂದಿರ್ತಾರ. ಅವ್ರ ಉಗ್ಯಜ್ ಅಂತ ಇರ್ತಾರ, ಒಳಗ್ ಮಾಲಕ್ ಅದ್ರ ನೋಡ್ರಿ ಇರ್ತಾರ. ಬಸನ್ ಅಂತ ಒಬ್ರು ಅದಾರ, ಇವರು ನೋಡ್ರಿ ಇವರು ಬಿಲ್ ಬುತ್ತಿಯವ್ರು ಏನೊಂದು ಹೇಳ್ಬೇಕಪ್ಪ ಅಂದ್ರೆ, ನಾವೆಲ್ಲ ಮಾತಾಡಿ ನಿಮಗೆ ನಮ್ಮ ಜೀವನ ಇನ್ನೊಬ್ಬರಿಗೆ ಪರಿಪಾಠ ಆಗ್ಬೇಕು, ಆದರ್ಶ ಆಗ್ಬೇಕು. ನಾವು ಬದುಕಿದ್ವಿ ಬದಲಾವಣೆ ಸ್ವಾಭಾವಿಕ. ಜೀವನ ಮಟ್ಟದ ಬದಲಾವಣೆ ಮಾಡ್ಕೊರಿ. ನಿಮ್ಮ ವೈಯಕ್ತಿಕ ಜೀವನದಾಗ ಉದ್ಯಮ ಬೆಳೆಸ್ರಿ. ಅದು ಹಿಡಿಕೆ ಬಳಸುವಲ್ಲಿ ಅದು ನೀವು ಉದ್ಯಮ ಬೆಳೆಸಿದ್ರೆ ಅದರಿಂದ ಜನ ಬಗ್ತಾರೆ. 4 ಮಂದಿ ಬಗ್ಗೆ ಹಂಗೆ ನಾವು ಮಾಡ್ಬೇಕು ಅನ್ನೋ ವಿಚಾರ ಮಾಡ್ತಾರೆ. ನಾ ಮಿಲ್ ಹಾಕಿಂದ 6 ಮಂದಿ ಮಿಲ್ ಹಾಕ್ಯಾರ. ನಾ ಏನಾರ ಮಾಡಿದ ಹಿಂದೆ ಫಲೋಸಕರ ಅದೇನೋ ನಾವು ಹಂಗೆ ಮಾಡ್ಬೇಕು ಅವ್ರ ಗತಿಯಿಂದ. ಆದ್ರೆ ನಾವು ಚೈನಿ ಮಾಡಿದ ಹಿಂದೆ 10 ಮಂದಿ ಚೈನಿ ಮಾಡೋಕೆ ಆಗಬಾರ್ದು ಅಂತ ನನ್ನ ವಿಚಾರ. ಕೆಡ್ತೈತೆ. ಬರೋಬ್ಬರಿ ಹೇಳಿದ್ರಿ. ಹಿಂಗ ಮತ್ತು ಈ ನೆಲೆ ಯಾಕೆ ಹೇಳ್ತೀನಪ್ಪ ಅಂದ್ರೆ, ಬಾಲ್ಯ ಜೀವನದಾಗ ಉನ್ನತ ಮಟ್ಟದಾಗ ತಂದೆ ಅಂತಂಬರು ಸಾಮ್ರಾಜ್ಯದ ಅಧಿಪತಿ ಆಗಿದ್ರು. ಇವ್ರು ನಮ್ಮ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಅಂತ ಹೇಳಕ್ಕೆ ಅಸೂಯೆ ಪಡುವಂಥ ವಾತಾವರಣದ ನಮ್ಮ ತಂದೆ ನಮ್ಮನ್ನು ಬಿಟ್ಟು ಏನ ಡಾಕ್ಟರ್ಸ್ ಅದಾರ, ವಕೀಲರು ಅದಾರ ಮನ್ಯಾಗ, ಎಜುಕೇಟೆಡ್ ಫ್ಯಾಮಿಲಿ, ಒಳ್ಳೆ ಫ್ಯಾಮಿಲಿ. ನಮ್ಮ ತಂದೆ ತಿಳ್ಕೊಂಡು ನಾವು ಹೊಸಾಗತಿ ಬದುಕುಮುಂದ ನಮ್ಮ ಅಣ್ಣನ ಮಕ್ಕಳು ನಮ್ಮ ತಮ್ಮನ ಮಕ್ಕಳು ಅಂತ ಇರುವಂಥ ತಂದೆಯ ಅಣ್ಣ ತಮ್ಮಂದಿರು ನಮ್ಮ ಬಗ್ಗೆ ಅಪ್ಕೊಳ್ಳೋಕ್ಕೂ ಹಿಂಜರಿತಿದ್ರು ಅಂತ ವಾತಾವರಣದಾಗ ನಾವು 3 ಹೊತ್ತು ಊಟ ಮಾಡೋದಲ್ಲ, ಸಂಜೆಗೂ ಉಪವಾಸ ಇರ್ಬೋದು ಅನ್ನೋದು ವಾತಾವರಣದಾಗ ನಾವು ಬೆಳೆದಂಥ ಕುಟುಂಬ. ಬಡತನ ಆಯ್ತಲ್ಲ ನಮ್ಮನ್ನು ಈ ಮಟ್ಟಕ್ಕೆ ಅನ್ನೆಸೆಸರಿ ಖರ್ಚು ಮಾಡೋಕ್ಕೆ ಅರಿವಿ ಹಿಂಡಾಗ ಸರ್ ಮನಸ್ಸು. ಅದಕ್ಕೆ ಸ್ವ ಇಚ್ಛೆದಿಂದ ಸಂತೋಷದಿಂದ ಅದ್ರ ದುಪ್ಪಟ್ಟು ಇನ್ನೊಬ್ರು ಹೆಲ್ಪ್ ಆಗುವಂಥ ಸಹಾಯ ಮಾಡಿ ಅವಕಾಶ ಮಾಡ್ತೀವಿ. ಬಂಡಾಯ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ. ಅದ್ಭುತ. ಬರ್ರಿ ಸಾಹೇಬ್ರ, ನಿಮ್ಮ ಕತೆ ಮುಂದುವರ್ಸನ್. ಈಗ ಸಾಹೇಬ್ರ ನಾವು ಇವ್ರ ಕತೆಗೆ ಹೋಗ್ತೀವಿ. ಈಗ ಇವ್ರನ್ನ ಸಾಹೇಬ್ರ ಇವ್ನ ರೆಡಿ ಮಾಡೋದು ನಿಮ್ಮ ಇದು. ನಾವೊಂದ ಮಲ್ಲು ನಾನು ಫೋನ್ ಹಚ್ತೇನ್ರಿ. ನೀವು ನಿಮ್ನ ಖಾಲಿ ಮೊದಲು ಮಲ್ಲು ಕೇಳ್ತಾನ್ರಿ. ಇಲ್ಲ ನಾವು ಸಂಜೆ ಮಾಡಿ ರಾತ್ರಿನೇ ಮಾಡೋನ್ ಮಲ್ಲು ಟೈಮ್ ಮುಗಿಸೋದಂದ್ರೆ ನಿಮ್ಗೂ ದಾರಿ ಸನಿ ಆಗ್ತೈತ್ರಿ. ನಾವು ಮಲ್ಲುಗೂ ಸನಿ ಆಗ್ತೈತಿ, ನನಗೂ ಸನಿ ಆಗ್ತೈತಿ. ಹೆಡ್ ಆಫೀಸ್ ರೀ. ಇದಕ್ಕಿಂತ ಮ್ಯಾಗ ಒಂದು ರೂಮ್ ಐತ್ರಿ. ಇಲ್ಲ ಇದನ್ನ ಬ್ಯಾಕ್ ಮಾಡಿ ಕೊಟ್ಟಿಡ್ ಮಲ್ಲು.